ದಿವ್ಯ ದಿಶಾದ ಈ ಸಂಚಿಕೆಯ ಪ್ರಾಯೋಜಕರು ಶುದ್ಧಂ ಗಾಣ. ಆಯ್ದ ಕೊಬ್ಬರಿ ಉಪಯೋಗಿಸಿ ಸಾಂಪ್ರದಾಯಿಕವಾಗಿ ಗಾಣದಿಂದ ತೆಗೆದ ರಾಸಾಯನಿಕ ಕಲಬೆರಕೆ ಇಲ್ಲದ ಪರಿಶುದ್ಧ ಎಣ್ಣೆ ಹಾಗೂ ಇತರ ನೈಸರ್ಗಿಕ ಉತ್ಪನ್ನಗಳು. ನಮಸ್ಕಾರ. ದಿವ್ಯ ದಿಶಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಲೇಡಿ ಸಿಂಹಮಂತ್ಲೆ ಖ್ಯಾತಿ ಪಡೆದಿರುವಂತಹ ಮಂಗಳೂರು ಮಹಾನಗರ ಪಾಲಿಕೆಯ ವಲಯ ಆಯುಕ್ತರು, ಅಸಿಸ್ಟೆಂಟ್ ಕಮಿಷನರ್ ಮೇಡಂ ರೇಖಾ ಶೆಟ್ಟಿ ಅವರು. ಅವರಿಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸ್ವಾಗತ ಮೇಡಮ್. ಥ್ಯಾಂಕ್ ಯು ಮೇಡಮ್. ರೋಶ್ನಿ ನಿಲಯದಲ್ಲಿ ನೀವು ವಿದ್ಯಾಭ್ಯಾಸ ನಡೆಸಿದ್ದೀರಿ ಅಂತ ಕೇಳಿದೆ. ಹಾಗೆಯೇ ರೋಶ್ನಿ ನಿಲಯದಿಂದ MSW ಅಲ್ಲಿ ನೀವು ಪದವೀಧರಿಯಾಗಿ, ಹಾಗೆಯೇ ನೀವು ಸರ್ಕಾರಿ ಸೇವೆಗೆ ನೀವು ನಿಯುಕ್ತಿಗೊಂಡ್ರಿ. ಹೇಗೆ ನಿಮಗೆ ಸರ್ಕಾರಿ ಸೇವೆಯಲ್ಲಿ ಆಸಕ್ತಿ ಬಂತು ಮೇಡಮ್? 1995ರಲ್ಲಿ ನಾನು ಮಾಸ್ಟರ್ ಇನ್ ಸೋಷಿಯಲ್ ವರ್ಕಿಗೆ ಜಾಯ್ನ್ ಆದೆ, ರೋಶ್ನಿ ನಿಲಯ ಮಂಗಳೂರು. ಅಲ್ಲಿ ನಮಗೆ ಹೆಚ್ಚಾಗಿ ನಾವು ಫೀಲ್ಡ್ ವರ್ಕ್, ಜನರೊಂದಿಗೆ ಸಂಪರ್ಕ, ಮಕ್ಕಳೊಟ್ಟಿಗೆ ನಮ್ಮದು, ಆಮೇಲೆ ವೃದ್ಧರೊಂದಿಗೆ, ಅನಾಥರೊಂದಿಗೆ ನಮ್ಮದು ಎಲ್ಲ ಕಾರ್ಯಕ್ರಮಗಳು ಆಗ್ತಾನೆ ಇತ್ತು. ಎಲ್ಲವನ್ನು ನೋಡಿಕೊಂಡು ನನಗೂ ಕೂಡ ಅನಿಸ್ತಾ ಇತ್ತು, ನಾನು ಮುಂದಿನ ಜೀವನದಲ್ಲಿ ನಾವು ಮಕ್ಕಳಿಗಾಗಿ, ಅನಾಥ ವೃದ್ಧರಿಗಾಗಿ, ಹಾಗೆ ಮಹಿಳೆಯರ ಶ್ರೇಯೋಭಿವೃದ್ಧಿಗಾಗಿ ನಾನು ಕೆಲಸ ಮಾಡಬೇಕು ಅಂತ ನನ್ನ ಆಲೋಚನೆಗಳು ಹೋಗ್ತಾ ಇತ್ತು. ಆ ನಿಟ್ಟಿನಲ್ಲಿ 1997ರಲ್ಲಿ ನಾನು ನನ್ನದು ಮಾಸ್ಟರ್ ಡಿಗ್ರಿ ಇನ್ ಸೋಷಿಯಲ್ ವರ್ಕಲ್ಲಿ ಕಂಪ್ಲೀಟ್ ಆದ ಕೂಡಲೇ ನಾನೊಂದು ರಿಸರ್ಚ್ ಅನ್ನು ಮಾಡಿದೆ. ಡೊಮೆಸ್ಟಿಕ್ ವೈಲೆನ್ಸ್ ಅಗೇನ್ಸ್ಟ್ ವಿಮೆನ್ ಅಂತ ಮ್ಯಾಂಗ್ಳೂರ್ ಸಿಟಿ ಕಾರ್ಪೊರೇಷನ್ ಅಂತಲೇ ಆ ಸಬ್ಜೆಕ್ಟ್ ಅನ್ನು ತಗೊಂಡು ನಾನು ರಿಸರ್ಚ್ ಮಾಡಿದೆ. ಆವಾಗ ಇನ್ನಷ್ಟು ನನಗೆ ಎಲ್ಲಿ ವೈಲೇಷನ್ ಅಂದರೆ ಡೊಮೆಸ್ಟಿಕ್ ಆಗಿ ಮನೆಯಲ್ಲೇ ಸುಮಾರಷ್ಟು ಮಹಿಳೆಯರಿಗೆ ತೊಂದರೆ ಆಗ್ತಾ ಇತ್ತು. ಅವರಿಗೆ ಅದನ್ನು ಎಕ್ಸ್ಪ್ರೆಷನ್ ಮಾಡಲಿಕ್ಕೂ ಆಗ್ತಾ ಇರಲಿಲ್ಲ, ಆ ನೋವನ್ನು ಅಲ್ಲೇ ತಡ್ಕೊಳ್ತಾ ಇದ್ರು. ಅದಾದ ಕೂಡಲೇ ಏನಾಯ್ತು ಅಂದ್ರೆ ನನಗೆ ಈ ಸಮಾಜದ ಒಟ್ಟಿಗೆ ನನ್ನ ಭಾವನೆಗಳು ಬೆರೆತು ಹೋಯ್ತಾ. ಆಗ ನನಗೆ ಬಹಳಷ್ಟು ನೋವುಗಳು ಕೂಡ ಆಗ್ತಾ ಇತ್ತು. ಎಷ್ಟೋ ಮಹಿಳೆಯರು, ಅದು ಕೂಡ ನಾನೇನು ಹೊರಗ ಫ್ಯಾಮಿಲಿಯನ್ನು ಕೆಲವೊಂದು ಭೇಟಿ ಆದಾಗ ಅವರ ನೋವು ಇರ್ಬೋದು, ಅಥವಾ ತುಂಬಾ ವಿಲೇಜ್ ಏರಿಯಾದಲ್ಲಿ ಇದ್ದ ಮಹಿಳೆಯರಿಗೂ ಮತ್ತೆ ನಮ್ಮ ನಗರ ಪ್ರದೇಶದ ಇರುವಂತಹ ಮಹಿಳೆಯರಿಗೂ ಬಹಳ ಅಜಗಜಾಂತರ ವ್ಯತ್ಯಾಸಗಳಿತ್ತು. ಮಹಿಳೆಯರನ್ನು ನಾವು ನಮ್ಮ ಗ್ರಾಮ ಮಟ್ಟದಲ್ಲಿ ನೋಡಿದ್ರೆ ಅವರು ನಿಜವಾಗಿಯೂ ಸಶಕ್ತರು ಅಂತ ನನಗೆ ಆವಾಗ ಫೀಲ್ ಆಗ್ತಾ ಇತ್ತು. ಯಾಕಂದ್ರೆ ಈ ಪಟ್ಟಣ ಪ್ರದೇಶದಲ್ಲಿ ಇದ್ದಂತಹ ಮಹಿಳೆಯರು ಜಾಸ್ತಿಯಾಗಿ ಹೊರಗೆ ಹೋಗ್ತಾ ಇರಲಿಲ್ಲ. ಆ ಸಂದರ್ಭದಲ್ಲಿ ಮುಂದೆ ಅವರಿಗೆಲ್ಲ ಅವಕಾಶಗಳೆಲ್ಲ ಆಗ್ತಾ ಇತ್ತು. ಇದನ್ನು ನೋಡ್ಕೊಂಡು ಏನ್ ಮಾಡಿದೆ ನಾನು ಅಂದ್ರೆ, ನನಗೆ ಪ್ರಥಮವಾಗಿ ಪ್ರಜ್ಞಾ ಸಲಹಾ ಕೇಂದ್ರದಲ್ಲಿ ಒಂದಷ್ಟು ಸಮಯ ಕೆಲಸ ಮಾಡಲಿಕ್ಕೆ ಸಿಕ್ಕಿತ್ತು. ಆವಾಗ ನಾವು ನಮ್ಮ ಪ್ರೊಫೆಸರ್ ಹಿಲ್ಡಾ ರಾಯ್ಕನೊಟ್ಟಿಗೆ ನಾನು ಒಂದು CCF ಪ್ರಾಜೆಕ್ಟ್ ಸಿಕ್ಕಿತ್ತು. ಆ CCF ಪ್ರಾಜೆಕ್ಟ್ ಎಲ್ಲಿ ಅಂದ್ರೆ, ಯಾರು ಆಲ್ಕೋಹಾಲಿಕ್ ಎಡಿಕ್ಟ್ ಆಗಿದ್ರು ಅವರನ್ನು ನಾವು ಪುನರ್ಚೇತನ ಮಾಡಲಿಕ್ಕೆ ನಮ್ಗೆ ಒಂದು ಅವಕಾಶ ಸಿಕ್ಕಿದಾಗ ಕೂಡ ಹಾಗೆ ನಾವು ಇಡೀ ಮಂಗಳೂರು ಸುತ್ತಾ ಬರ್ತಾ ಇರುವಾಗ ಅಲ್ಲಿ ಏನು ತೊಂದರೆಗಳಾಗ್ತಾ ಇತ್ತು, ಇವ್ರು ಯಾಕೆ ಈ ರೀತಿ ಎಡಿಕ್ಟ್ ಆಗ್ತಾ ಇದ್ರು, ಈ ಒಂದು ಆಲ್ಕೋಹಾಲಿಕ್ ಎಡಿಕ್ಟ್ ಇಂದಾಗಿ ಆ ಮನೆಗೆ ಏನು ಸಮಸ್ಯೆ ಆಗ್ತಾ ಇತ್ತು. ಇದೊಂದು ನನಗೆ ಆದ ಒಂದು ಅನುಭವವನ್ನು ತಿಳ್ಕೊಂಡು ನಾನು ಮುಂದೆ ಕೂಡ ಇದರ ಬಗ್ಗೆ ಅವಕಾಶ ಆಯ್ತು. ಯಾಕಂದ್ರೆ ನಾನು ಸರ್ಕಾರಿ ಸೇವೆ ಸಿಗ್ತದೆ ಅಂತ ನಾನು ಖಂಡಿತ ಓದಿಲ್ಲ. ಎಲ್ಲೋ ಒಂದ್ ಕಡೆ ನನ್ನ ಕೆಲಸಗಳು ಸಮಾಜಮುಖಿಯಾಗಿ ಇರಬೇಕು ಅಂತ ನಾನು ಓದ್ತಾ ಹೋದೆ. 1998ರಲ್ಲಿ ನಮಗೆ ಒಂದು ನೇರ ನೇಮಕಾತಿ ಆಯ್ತು. ಅಲ್ಲಿ ನನಗೆ ನೇರವಾಗಿ ಯೋಜನಾಧಿಕಾರಿಯಾಗಿ ಸೇವೆ ಮಾಡಲಿಕ್ಕೆ ಸಿಕ್ಕಿದೆ. ಹಾಗೆ ನನಗೆ ಯೋಜನಾಧಿಕಾರಿಯಾಗಿ ನಾನು ಆ ಒಂದು ಸರ್ವಿಸ್ಗೆ ಸೇರಿದ ನಂತರ ದಿನದಲ್ಲಿ ಬಹಳಷ್ಟು ಕೆಲಸಗಳನ್ನು ನಾನು ಮಹಿಳೆಯರಿಗಾಗಿ, ಮಕ್ಕಳಿಗಾಗಿ ಕೈಗೊಳ್ತಾ ಬಂದಿದ್ದೇನೆ. ಹಾಗೆಯೇ ಹಲವಾರು ವಲಯಗಳಲ್ಲಿ ನೀವು ಕೆಲಸ ಮಾಡಿದ್ದೀರಿ ಅಂತ ಕೇಳಿಪಟ್ಟೆ. ಮೂಡುಬಿದ್ರೆ ಆಗಿರ್ಬೋದು, ಪುತ್ತೂರು ಆಗಿರ್ಬೋದು, ಸುರತ್ಕಲ್ ಆಗಿರ್ಬೋದು, ಹೀಗೆ ಹಲವಾರು ವಲಯಗಳಲ್ಲಿ ನೀವು ಕೆಲಸ ನಿರ್ವಹಿಸಿದ್ದೀರಿ. ಹಾಗೆಯೇ ಹಲವಾರು ಜನರಿಗೆ ಸ್ವಾವಲಂಬಿ ಉದ್ಯೋಗವನ್ನು ನಡೆಸುವಲ್ಲಿ ನೀವು ನೆರವಾಗಿದ್ದೀರಿ ಅಂತ ನಾನು ಕೇಳಿಪಟ್ಟೆ. ಹಾಗೆಯೇ ಸುಮಾರು 200 ಜನ ಮಕ್ಕಳಿಗೆ ನೀವು ಉತ್ತರ ಭಾರತದ ಪ್ರವಾಸವನ್ನು ನೀವು ಫ್ರೀಯಾಗಿ ನೀವು ಕರ್ಕೊಂಡು ಹೋಗಿದ್ದೀರಿ ಅಂತ ಕೇಳಿದೆ. ಹೇಗೆ ಸಾಧ್ಯ ಆಯಿತು? ಸರ್ಕಾರಿ ಸೇವೆಯಲ್ಲಿ ನಮಗೆ ಬಹಳಷ್ಟು ಅವಕಾಶಗಳಿದೆ. ಅದನ್ನು ಬಳಕೆ ಮಾಡೋದು ನಮ್ಮ ಕೈಯಲ್ಲಿದೆ. ಈಗ ಅಂದ್ರೆ ಬೇರೆ ಬೇರೆ ಯೋಜನೆ, ಈಗ ನಾನು ಪುತ್ತೂರು ಪುರಸಭೆಯ ಪೌರಾಯುಕ್ತರಾಗಿರುವಾಗ ಅಲ್ಲಿ 18% ನಿಧಿ ಅಂತ ಇತ್ತು. ಇದು SC ST ಡೆವಲಪ್ಮೆಂಟ್ಗೆ ಅನುದಾನ.
ಒಂದಷ್ಟು ಅನುದಾನ ಏನು 1 crore ರೂಪಾಯಿ ಅನುದಾನ ಇಟ್ಟರೆ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ನಾವು ಯಾವ ರೀತಿ ಖರ್ಚು ಮಾಡ್ಬೋದು ಅಂತ ನಮ್ಗೊಂದು ಆಕ್ಷನ್ ಪ್ಲಾನ್ ಮಾಡಿದ್ದೀವಿ. ಅಲ್ಲಿ ಏನಂದ್ರೆ ನಮ್ದು ಆಡಳಿತ ಬಾಡಿ ಒಟ್ಟಿಗೆ ನಾವು ಒಂದು ಅಧಿಕಾರಿಗಳು ಕೈ ಜೋಡಿಸಿದಾಗ ಅದನ್ನು ಇನೋವೇಟಿವ್ ಆಗಿ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಒಂದೇನಂದ್ರೆ ನಾವು ಆ ಸಮಯದಲ್ಲಿ ಇಸ್ವಿ ಹೇಳಿದ್ರೆ 2016ನೇ ಇಸ್ವಿಯಲ್ಲಿ ನಾವು ಯಾರು ಬಡತನ ರೇಖೆಗಿಂತ ಕೆಳಗಿನ ಮಟ್ಟದಲ್ಲಿ ವಾಸ ಮಾಡ್ತಾ ಇದ್ದಾರೆ ಇವರಿಗೆ ಏನ್ ಮಾಡ್ತಿದ್ದೆವು ಅಂದ್ರೆ ಈ SC/ST ಮಕ್ಕಳಿಗೆ ಒಂದು ನಮ್ಮ ಪುತ್ತೂರು ಬಿಟ್ರೆ ಮಂಗಳೂರು ಅವರು ಆ ನಂತರದ ಒಂದು ಹೊರಗಿನ ಒಂದು ಜ್ಞಾನವನ್ನೇ ಅವ್ರು ಪಡ್ಕೊಳ್ಳಿಲ್ಲ. ನಮ್ದು ಏನು ಯೋಚನೆ ಆಯ್ತು ಅಂದ್ರೆ ಈ ಮಕ್ಕಳನ್ನ ಯಾವ ರೀತಿ ಭೇಟಿ ಆದೇವಂತ ಎಲ್ಲ ಪುತ್ತೂರು ತಾಲೂಕು ಮಟ್ಟದ ಎಲ್ಲಾ ಕಾಲೇಜಿಗೆ ಭೇಟಿ ಆದೆವು. ಅದು BOC ಕಾಲೇಜಿಗೆ ಭೇಟಿ ಆದಾಗ ಆ ಮಕ್ಕಳಲ್ಲಿ ಒಂದು ಮಾತುಕತೆ ಮಾಡಿದಾಗ ನಾವು ಪುತ್ತೂರು ಮಂಗಳೂರು ಇದು ಬಿಟ್ಟರೆ ನಾವು ಎಲ್ಲೇ ನೋಡ್ಲಿಲ್ಲ ಅಂತ. ಆವಾಗ ನಮ್ಗೆ ಇನ್ಸ್ಪಿರೇಷನ್ ಆಯ್ತು. ಈ ಮಕ್ಕಳನ್ನು ನಾವು ಒಂದು ದಕ್ಷಿಣ ಭಾರತ ಉತ್ತರ ಭಾರತ ಒಂದು ಟೂರ್ ಅನ್ನು ಅವರಿಗೆ ಕರ್ಕೊಂಡು ಹೋದ್ರೆ ಬೇರೆ ಬೇರೆ ಜ್ಞಾನಗಳನ್ನು ಅವರಿಗೆ ಗಳಿಸ್ಬೋದು, ಅದೇ ರೀತಿ ಪ್ಲೇಸ್ ಕೂಡ ನೋಡ್ಬೋದು ಅಂತ. ಹಾಗೆ ನಾವು ಏನ್ ಮಾಡಿದೆವು 200 ಮಕ್ಕಳ ಒಂದು ತಂಡ ಮಾಡಿದೆವು. ಪ್ರಥಮವಾಗಿ ದಕ್ಷಿಣ ಭಾರತ ಟೂರ್ ಕೈಗೊಂಡೆವು. ಅದು ಎಷ್ಟು ಅಂದ್ರೆ ಒಂದು ಮಗುವಿಗೆ ನಮ್ಗೆ 3,500 ರೂಪಾಯಿ ಬಿದ್ದದ್ದು. ಆವಾಗಿನ ಕಾಲದಲ್ಲಿ 2016ನಲ್ಲಿ 3,500 ಬಿದ್ದದ್ದು. ಇಡೀ ದಕ್ಷಿಣ ಭಾರತ ಟೂರ್ ಅನ್ನು ನಾವು ಕೈಗೊಂಡೆವು. ಅದು ಹೇಗೆ ಅಂದ್ರೆ ನಾವು ಟ್ರೈನಲ್ಲಿ ಬುಕ್ ಮಾಡಿ ತಕೊಂಡೋಗಿ ಕುಕ್ ಗ್ಯಾಸ್ ಇದೆಲ್ಲ ತಕೊಂಡೋಗಿ ಫುಡ್ ಮಾಡಿ ಅಲ್ಲಿ ಅವ್ರು ಕೊಡುದು. ನನಗೆ ಬಹಳ ಖುಷಿ ಏನಂದ್ರೆ ಆ ಮಕ್ಳು ಏನಂದ್ರೆ ತುಂಬಾ ಇನ್ನೋಸೆಂಟ್ ಮಕ್ಕಳು. POC ಮಕ್ಕಳು ತಮ್ಗೆಲ್ಲ ಗೊತ್ತಿದೆ, ಇನ್ನೋಸೆಂಟ್ ಮಕ್ಕಳು, ಏನು ಗೊತ್ತಿಲ್ಲ. ಅವರು ಅಮ್ಮ ಅಂತ ನಾನೇ ಅಂತ ಯೋಚನೆ ಮಾಡಿದ್ದಾರೆ. ನನ್ನೊಟ್ಟಿಗೆ ಸ್ವಲ್ಪ ಈ ಕಾಲೇಜಿನ ಶಿಕ್ಷಕರನ್ನು ಕರ್ಕೊಂಡು ಹೋಗಿದ್ದು. ಅವರನ್ನು ಕೂಡ ಅವರ ಒಂದು ಲೆವೆಲ್ ಅನ್ನು ಅವ್ರು ಏನ್ ಮಾಡ್ತಿದ್ರು, ಅಯ್ಯೋ ನಮ್ಗೆ ಇವ್ರು ಗುರುಗಳು, ಇವರೇ ನಮ್ಮ ಮುಂದೆ ಒಂದು ಏನು ಸಣ್ಣ ಮಿಸ್ಟೇಕ್ ಆದ್ರೆ ನಮ್ಗೆ ನೋಡ್ಕೊಳ್ತಿದ್ರು ಅಂತ. ಆ ರೀತಿ ಅಮ್ಮನ ಸ್ಥಾನದಲ್ಲಿ ನಾನು ನಿಂತ್ಕೊಂಡು ಆ ಮಕ್ಕಳನ್ನು ದಕ್ಷಿಣ ಭಾರತ ಉತ್ತರ ಭಾರತ ಟೂರ್ ತಗೊಂಡೋಗಿದ್ದೇನೆ. ನನಗೆ ಈಗ ಅದನ್ನು ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಮೇಡಮ್. ಅಷ್ಟು ಸಣ್ಣ ಮಕ್ಕಳು ಅದನ್ನು ಟ್ರೈನಲ್ಲಿ ತಗೊಂಡು ಹೋಗೋದು, ಬೇರೆ ಚಳಿ. ನಾವು ಫೆಬ್ರವರಿ ತಿಂಗಳಲ್ಲಿ ಹೋದಾಗ ಉತ್ತರ ಭಾರತ ಡೆಲ್ಲಿಯಲ್ಲಿ ಆವಾಗ ನಾವು ಹೋದಾಗ 0 ಡಿಗ್ರಿ ಇತ್ತು ಸೆಲ್ಸಿಯಸ್. ಅಂತ ಸಂದರ್ಭದಲ್ಲಿ ನಾವು ಅವರನ್ನು ಪ್ರೊಟೆಕ್ಟ್ ಮಾಡಿ ಅವರೊಟ್ಟಿಗೆ ಇದ್ದು, ಕೆಲವು ಮಕ್ಕಳಿಗೆ ಜ್ವರ ಬರ್ತಾ ಇತ್ತು, ಆವಾಗ ನಮ್ಗೆ ಹಾಸ್ಪಿಟಲ್ ತಗೊಂಡು ಹೋಗುದು, ಇದೆಲ್ಲ ಬಹಳ ಒಂದು ಇದಿತ್ತು. ಅದರೊಟ್ಟಿಗೆ ಯಾವಾಗ ತುಂಬಾ ಮಕ್ಕಳ ಹತ್ರ ಈ ಕ್ಯಾಮರಾ ಆಗ್ಲಿ ಎಂತದೇ ಇರ್ಲಿಲ್ಲ, ಇಂಥ ಒಂದು ಸ್ಮಾರ್ಟ್ ಮೊಬೈಲ್ ಇರ್ಲಿಲ್ಲ. ನಾವು ಒಂದು ಸಣ್ಣ ಫೋಟೋಗ್ರಾಫರ್ನೆಲ್ಲ ತಗೊಂಡೋಗಿದ್ದೇವೆ, ಅವರಿಗೆಲ್ಲ ಫೋಟೋ ತೆಗೆಸುವಂಥದ್ದು ಬೇರೆ ಬೇರೆ ವಿಚಾರ. ಇದು ನನಗೆ ಅವಿಸ್ಮರಣೀಯ. ಯಾಕಂದ್ರೆ ಒಂದು ಮಗು ಕೂಡ ಎಲ್ಲೂ ಕೂಡ ಮಿಸ್ ಆಗಿದೆ. 200 ಮಕ್ಕಳು ಅಂದ್ರೆ ಅದು ಹೇಗಿರ್ಬೋದು ಅಂತ ಇಮ್ಯಾಜಿನ್ ಮಾಡ್ಲಿಕ್ಕೂ ಸಾಧ್ಯತೆ ಇಲ್ಲ. ನಮ್ಮನೆ 4 ಮಂದಿ ಮಕ್ಕಳನ್ನು ನಮ್ಗೆ ತಗೊಂಡು ಹೋಗ್ಲಿಕ್ಕೆ ಆಗುದಿಲ್ಲ, ಕಷ್ಟ ಆಗುತ್ತೆ. ಅಂತಂದ್ರೆ 200 ಮಕ್ಕಳನ್ನು ನಾವು ಉತ್ತರ ಭಾರತ ದಕ್ಷಿಣ ಭಾರತ ಒಂದು ಟೂರ್ ಮಾಡಿಸಿದ್ದೇವೆ. ಅಂದ್ರೆ ಅವ್ರು ಇವತ್ತು ನಾನು ಪುತ್ತೂರು ಅಥವಾ ಯಾವ ಒಂದು ಭಾಗದಲ್ಲಿ ಹೋದ್ರೆ ಅವ್ರು ನೆನಪು ಖಂಡಿತ ಮಾಡ್ತಾರೆ. ಅಂತ ಒಂದು ಆ ಟೂರನ್ನು ನಾವು ಪ್ರವಾಸವನ್ನು ನಾವು ಒಂದು ಏರ್ಪಾಡು ಮಾಡಿದೆವು. ಅತ್ಯಂತ ಕಡಿಮೆ ಖರ್ಚಿಯಲ್ಲಿ ಮಗುವಿಗೆ 1 ರೂಪಾಯಿ ಕೂಡ ಖರ್ಚಾಗದೆ, ತಂದೆ ತಾಯಿಗೆ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೂ ಆಗ್ತಾ ಇರ್ಲಿಲ್ಲ. ತಾಯಿ ಆಗ್ಲಿ ತಂದೆ ಆಗ್ಲಿ ನಮ್ಮ ಕೈಯಲ್ಲಿ ಆ ಮಗುವನ್ನು ಬಿಟ್ಟು ಹೋಗಿದ್ರು. ಇದೊಂದು ವಿಶೇಷತೆ ನಾನು ಖಂಡಿತ ನೆನಪು ಮಾಡ್ತಾ ಇದ್ದೇನೆ. ಇನ್ನೊಂದು ಬೇರೆ ಬೇರೆ ಈಗ ಪುತ್ತೂರು ಇರ್ಬೋದು, ಬಂಟ್ವಾಳ ಇರ್ಬೋದು, ಮೂಡಬಿದ್ರೆ, ಕಾರ್ಕಳ, ಆಮೇಲೆ ಮುಲ್ಕಿ, ಈ ಪುರಸಭೆಯಲ್ಲಿ ಮುಖ್ಯ ಅಧಿಕಾರಿಯಾಗಿ ಕೆಲಸ ಮಾಡಿದಾಗ ಕೂಡ ಹಾಗೆ ನಾನು ವಿಶೇಷವಾಗಿ ಎಲ್ಲಿ ನನಗೆ ಅವಕಾಶ ಸಿಗುತ್ತೆ, ಏನು ಒಂದು ಜನರಿಗಾಗಿ ಕೆಲಸ ಮಾಡಬೇಕು, ಅಥವಾ ನಮ್ಮಲ್ಲಿ ಸೆಲ್ಫ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ ಇರ್ಬೋದು, ಟ್ರೈನಿಂಗ್ ಪ್ರೋಗ್ರಾಮ್ ಇರ್ಬೋದು, ಇದೊಂದಷ್ಟೇ ಅರ್ಜಿಗಳು ಬರ್ತಾ ಇತ್ತು. ಆ ಅರ್ಜಿಗಳನ್ನು ಸ್ಕ್ರೂಟಿನಿ ಮಾಡೋಕೆ ನಾನೇ ಮುಂದೆ ನಿಂತು ಯಾರಿಗೆ ಸಿಗಬೇಕು, ಯಾರು ಅವಿದ್ಯಾವಂತ, ಯಾರು ನಿರುದ್ಯೋಗಸ್ಥರು ಅಂತವರಿಗೆ ಆಟೋ ರಿಕ್ಷಾ ಕೊಡುವಂಥದ್ದು, ಆಮೇಲೆ ಬೇರೆ ಬೇರೆ ಲೋನ್ ಕೊಟ್ಟು ಅವರನ್ನು ಸ್ವಾವಲಂಬಿಯಾಗಿ ಮಾಡುವಂಥದ್ದು, ಟೈಲರಿಂಗ್ ಕಲಿಸುವಂಥದ್ದು, ಕಂಪ್ಯೂಟರ್ ಕಲಿಸುವಂಥದ್ದು, ITI ಮಾಡಿಸುವಂಥದ್ದು, ಬಹಳಷ್ಟು ಆ ಕೆಲಸಗಳನ್ನು ಮಾಡ್ತಾ ಇದ್ದರೆ ನನಗೆ ಖುಷಿ ಕೊಟ್ಟಿದೆ. ಯಾಕೆಂದ್ರೆ ಅವ್ರ ಮುಂದೆ ಸ್ವಂತ ಉದ್ಯೋಗ ಮಾಡುವಲ್ಲಿ ಬಹಳಷ್ಟು ಅವಕಾಶಗಳು ಆಗಿದೆ. ಹಾಗೇನೆ ಈಗ ನೀವು ಪ್ರಸ್ತುತ ಅಸಿಸ್ಟೆಂಟ್ ಕಮಿಷನರ್ ಆಗಿ ಕೆಲಸ ಮಾಡ್ತಾ ಇದ್ದೀರಿ ಮೇಡಮ್. ನಿಮ್ಮ ಅಡ್ಮಿನಿಸ್ಟ್ರೇಷನ್ ಅಂಡರ್ ಅಲ್ಲಿ ಯಾವುದೆಲ್ಲ ಕಾರ್ಯಕ್ಷೇತ್ರಗಳು ಬರ್ತವೆ ಮಹಾನಗರ ಪಾಲಿಕೆಯಲ್ಲಿ? ಇಲ್ಲಿ ನಾವು ವಲಯ ಆಯುಕ್ತರಾಗಿ ಈಗ ಸೆಂಟ್ರಲ್ ಝೋನ್ ಮತ್ತು ಕದ್ರಿ ಝೋನ್
ಈ ಎರಡು ವಲಯದಲ್ಲಿ ನಾನು ವಲಯ ಆಯುಕ್ತರಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಮ್ದು ಮುಖ್ಯವಾಗಿ ಜನರಿಗೆ ಈಗ ನಾವು ಬೇಸಿಕ್ ಕೊಡುವುದಂದ್ರೆ ಈ ಖಾತೆಗಳನ್ನು ಕೊಡುವಂಥದ್ದು, ಆದಾಯ ದೃಢೀಕರಣ ಪತ್ರಗಳನ್ನು ಕೊಡುವಂಥದ್ದು, ಅದಲ್ಲದೆ ಈ ಕೆಲವೊಂದು NOCಗಳನ್ನು ಅಂದ್ರೆ ಯಾವ್ದಾದ್ರು ಲೋನ್ ಇದ್ರೆ ಅಥವಾ ಅವರಿಗೆ ಸಾಲ ಬೇಕಿದ್ರೆ ಏನು ಬ್ಯಾಂಕ್ಗಳಲ್ಲಿ ಡ್ಯೂ ಇದ್ರೆ ಅಂಥದಕ್ಕೆಲ್ಲ NOCಗಳನ್ನು ಕೊಡುವಂಥದ್ದು, ಬಿಲ್ಡಿಂಗ್ ಲೈಸೆನ್ಸ್ಗಳನ್ನು ಕೊಡುವಂಥದ್ದು, 500 ಸ್ಕ್ವೇರ್ ಮೀಟರ್ ಅಷ್ಟಿಗೆ ಬಿಲ್ಡಿಂಗ್ ಲೈಸೆನ್ಸ್ಗಳನ್ನು ಕೊಡುವಂಥದ್ದು. ಇನ್ನು ನಮಗೆ ನಮ್ಮ ಕೆಲಸ ಏನಂದ್ರೆ ಈಗ ಇತ್ತೀಚಿನ ದಿನದಲ್ಲಿ ನಮ್ ಇಲೆಕ್ಷನ್ ಇದ್ರೆ ಅದು ಪೂರ್ತಿ ಇಲೆಕ್ಷನ್ ಜವಾಬ್ದಾರಿನೂ ನಮಗೆ ಕೊಡ್ತಾರೆ. ತುಂಬಾಷ್ಟು ಕೆಲಸಗಳನ್ನು ಆ ಇಲೆಕ್ಷನ್ ಟೈಮಲ್ಲಿ ಕೂಡ ನಾವು ಮಾಡಬೇಕಾಗುತ್ತೆ. ಸ್ವಚ್ಛತೆಯಲ್ಲಿ ಕೂಡ ನಮ್ದನ್ನು ನಾವು ಒಂದು ಸಕ್ರಿಯವಾಗಿ ಇನ್ವಾಲ್ವ್ ಆಗಬೇಕು. ಯಾಕಂದ್ರೆ ನಮ್ಮೊಟ್ಟಿಗೆ NGO ಕೂಡ ಕೆಲಸ ಮಾಡ್ತಾ ಇದ್ದಾರೆ, ನಮ್ಮೊಟ್ಟಿಗೆ ಹೆಲ್ತ್ ಆಫೀಸರ್ಗಳು ಕೆಲಸ ಮಾಡ್ತಾ ಇದ್ದಾರೆ. ಏನಾದ್ರು ಕಂಪ್ಲೇಂಟ್ಗಳು ಸಾರ್ವಜನಿಕರಿಂದ ಬಂದ್ರೆ, ಕಾರ್ಪೊರೇಟರ್ ಇಂದ ಬಂದ್ರೆ ನಾವು ಇಮಿಡಿಯೇಟ್ಲಿ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಗೆ ತಿಳಿಸುವಂಥದ್ದು, ಇಂಥದ್ದೆಲ್ಲ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೇವೆ. ಮೊದಲಾಗಿ ನಮ್ದು ಹೆಚ್ಚಿನ ಆದ್ಯತೆ ಏನಂದ್ರೆ ಈಗ ಟ್ಯಾಕ್ಸ್ ಅನ್ನು ಕಲೆಕ್ಷನ್ ಮಾಡುವಂಥದ್ದು. ನಮ್ಮಲ್ಲಿ ಸುಮಾರು ಈ ಸಲ ನಾವು ಲಾಸ್ಟ್ ಇಯರ್ ನಾವು 2 ಕೋಟಿ 11 ಲಕ್ಷದಷ್ಟು ನಾವು ಒಂದು ಟ್ಯಾಕ್ಸ್ ಅನ್ನು 200 ಕೋಟಿ 11 ಲಕ್ಷದಷ್ಟು ನಾವು ಟ್ಯಾಕ್ಸ್ ಅನ್ನು ಕಲೆಕ್ಷನ್ ಮಾಡಿದ್ದೇವೆ. ಇದಕ್ಕೆ ನಮ್ಮೆಲ್ಲ ಆರ್ಐಗಳು ಬಿಲ್ ಕಲೆಕ್ಟರ್ ಫೀಲ್ಡಿಗೆ ಹೋಗಿ ಮನೆಗೆ ಹೋಗಿ ಅದೆಲ್ಲ ಟ್ಯಾಕ್ಸ್ ಲಿಸ್ಟ್ ಅನ್ನು ಮಾಡಿ ಮನೆಗೆ ಅವರು ಕರಪತ್ರ ಕೊಡೋದಾಗ್ರಿ ಅಥವಾ ಅವರಿಗೆ ರಿಮೈಂಡಿಂಗ್ ಮಾಡುವಂಥದ್ದನ್ನು ಬಿಲ್ ಕಲೆಕ್ಟರ್ ಇಂದ ಆರ್ಐಗಳು ಮಾಡ್ತಾರೆ. ಆರ್ಐಗಳಿಂದ ಮತ್ತೆ ಇದು ROಗಳಲ್ಲಿ ಮಾನಿಟರ್ ಆಗ್ತದೆ. ಹಾಗೆ ಟೋಟಲ್ ಪ್ರತಿನಿತ್ಯ ನಮ್ಮಲ್ಲಿ ಎಷ್ಟು ಆಸ್ತಿ ತೆರಿಗೆ ಕಲೆಕ್ಷನ್ ಆಗುತ್ತೆ ಅಂತ ಕೂಡ ನಾವು ಮಾನಿಟರ್ ಮಾಡ್ತಾ ಇದ್ದೇವೆ. ನಮ್ಗೆ ಒಂದು ಗುರಿ ಇದೆ, ಒಂದು ಮಾರ್ಚ್ ಅಂತ್ಯಕ್ಕೆ ಒಂದಿಷ್ಟು ಕಲೆಕ್ಷನ್ ಆಗಬೇಕು ಅಂತ. ಈ ಸಲ ಕೂಡ ಹಾಗೆ ನಾವೊಂದು 250 crores ಆದ್ರೂ ಒಂದು ಟ್ಯಾಕ್ಸ್ ಕಲೆಕ್ಷನ್ ಮಾಡಬೇಕು ಅಂತ ಇದ್ದೇವೆ. ನಾವು ಮುಖ್ಯವಾಗಿ ಇಡೀ ಆದಾಯವನ್ನು ಕ್ರೋಢೀಕರಣ ಮಾಡುತ್ತೆ ನಮ್ದು ಹುದ್ದೆ. ಇಲ್ಲಿ ಅದು ಮಾರ್ಕೆಟ್ ಇರ್ಬೋದು ಅಥವಾ ಅಂಗಡಿ ಮಳಿಗೆಗಳು ಇರ್ಬೋದು, ದೊಡ್ಡ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇರ್ಬೋದು, ನಮ್ಮ ಮಹಾನಗರ ಪಾಲಿಕೆ ಅಲ್ಲಿ ಪ್ರಾಪರ್ಟಿ ಟ್ಯಾಕ್ಸ್ ಇಲ್ಲ. ಅಲ್ಲಿ ನಮ್ದು ನಾವೇನಂದ್ರೆ ಏಲ ಮೂಲಕ ಅಥವಾ ಟೆಂಡರ್ ಮೂಲಕ ಅಂಗಡಿಗಳನ್ನು ಅಥವಾ ಮಳಿಗೆಗಳನ್ನು ನಾವು ಕೊಟ್ಟಿರ್ತೇವೆ. ಅವರಿಂದ ನಾವು ಪ್ರತಿ ತಿಂಗಳು ನಾವು ಇದು ಅವರ ಬಾಡಿಗೆ ಕಲೆಕ್ಷನ್ ಮಾಡಿ ಅದಕ್ಕೆ ನಮ್ಮ ಬಿಲ್ ಕಲೆಕ್ಟರ್ RIಗಳು ಹೋಗ್ತಾರೆ. ಯಾರ್ಯಾರಿಗೆ ಕಟ್ಟಲಿಲ್ಲ ಅವರಿಗೆ ನೋಟಿಸ್ ಆಗ್ತಾ ಇರ್ತದೆ. ಆ ನೋಟಿಸ್ ಕೂಡ ನಮ್ಮ ಕಡೆಯಿಂದ ಆಗ್ತಾ ಇರ್ತದೆ. ಹಾಗೆ ನಾವು ಸಾಧಾರಣ ನಾವು ಒಂದು ಹೇಳೋದಾದ್ರೆ ಒಂದು 27 ಕೋಟಿಯಷ್ಟು ನಾವು ಅಂಗಡಿ ಮಳಿಗೆಯಿಂದಲೇ ಸಂಗ್ರಹ ಮಾಡ್ತಾ ಇರ್ತೇವೆ. ಇದು ಮಂಗಳೂರಿಗೆ ಮಾತ್ರ ಸೀಮಿತವಾದದ್ದು? ಹೌದು, ಮಹಾನಗರ ಪಾಲಿಕೆಗೆ ಸೀಮಿತವಾದ ಒಂದು ಕಾರ್ಯವ್ಯಾಪ್ತಿ ನಮ್ದು. ಜೊತೆಗೆ ನಾವು ಈಗ ನಮ್ಮಲ್ಲಿ ಹೋರ್ಡಿಂಗ್ 1084 ಹೋರ್ಡಿಂಗ್ಸ್ ಇದೆ. ಅದರಿಂದಲೂ ನಾವು ಅಮೌಂಟ್ ಕಲೆಕ್ಟ್ ಮಾಡ್ತಾ ಇದ್ದೇವೆ. ನಾವು ಪರ್ಮಿಷನ್ ಕೊಡುದು, ನಾವು ಅಮೌಂಟ್ ಕಲೆಕ್ಟ್ ಮಾಡ್ತಾ ಇದ್ದೇವೆ. ಅದು ಪ್ರೈವೇಟ್ ಜಾಗದಲ್ಲಿ ಯಾರಾದ್ರೂ ಇನ್ಸ್ಟಾಲ್ ಮಾಡ್ತಿದ್ರೆ ಅವ್ರು ನಮ್ಮ ಅನುಮತಿ ತಗೊಳ್ಬೇಕು. ಅನುಮತಿಗೆ ನಾವು ಒಂದಿಷ್ಟು ಅವರ ಡೆಪಾಸಿಟ್ ಇರ್ಬೋದು, ರೆಂಟ್ ಅನ್ನು ಫಿಕ್ಸ್ ಮಾಡ್ತೇವೆ. ಅದು ಎವ್ರಿ ಇಯರ್ ನಮಗೆ ಒಂದು ಸಾಧಾರಣ 3,37 ಲಕ್ಷದಷ್ಟು ನಮಗೆ ಅದು ಸಂಗ್ರಹ ಆಗ್ತದೆ. ಅದರ ಜವಾಬ್ದಾರಿ ಕೂಡ ನಮ್ಮ ಮೇಲೆ ಇದೆ. ಆಮೇಲೆ ಈಗ ಬಿಲ್ಡಿಂಗ್ ಲೈಸೆನ್ಸ್ ಕೊಡ್ತೇವೆ. ಆ ಬಿಲ್ಡಿಂಗ್ ಲೈಸೆನ್ಸ್ಗೆ ಕೂಡ ನಾವು ಬೇರೆ ಸೆಸ್ ಅನ್ನು ಕೂಡ ಆಗ್ತಾ ಇದ್ದೇವೆ. ಅದು ಕೂಡ ಈ GST ನಮಗೆ ಬರಿದೆ. ಅದು ಅಂಗಡಿ ಮಳಿಗೆಗೆ GST ಆಗ್ತದೆ. 18% GST ಕೂಡ ಅದು ಅಂಗಡಿ ಮಳಿಗೆಗಳಿಗೆ. ಇಲ್ಲಿ ಬಿಲ್ಡಿಂಗ್ ಲೈಸೆನ್ಸ್ಗೆ ಕೊಡುವಾಗ ನಾವು 1% ನಾವು ಕಾರ್ಮಿಕ ಕಲ್ಯಾಣ ಇದಕ್ಕೆ, ಮತ್ತೆ ಡೆವಲಪ್ಮೆಂಟ್ ಚಾರ್ಜ್, ಕೆರೆ ಅಭಿವೃದ್ಧಿಗೆ ಈ ಒಂದಷ್ಟು ಪರ್ಸೆಂಟ್, ಆಮೇಲೆ ನಾವು ರಸ್ತೆಗೆ ಅಂತೇಳಿ ಇದಕ್ಕೆಲ್ಲ ಅಭಿವೃದ್ಧಿ ಶುಲ್ಕವನ್ನು ನಾವು ತಗೊಳ್ತಾ ಇದ್ದೇವೆ. ಟೋಟಲ್ ಆಗಿ ನಮ್ದು ಪೂರ್ತಿ ಜವಾಬ್ದಾರಿ ಇಡೀ ಮಹಾನಗರ ಪಾಲಿಕೆಗೆ ನಾವು ಆದಾಯವನ್ನು ಕ್ರೋಢೀಕರಣ ಮಾಡಬೇಕು. ಈ ಆದಾಯದ ಮೇಲೆಗೆ ಇಡೀ ಕಾರ್ಪೊರೇಟ್ ಇಂಪಾರ್ಟೆಂಟ್ ರೆವೆನ್ಯೂ ಜನರೇಷನ್. ಈಗ ನೀವು ಹೋರ್ಡಿಂಗ್ ಅಂತ ಹೇಳುವಾಗ ಮೇಡಮ್, ಈಗ ಎಲ್ಲಾ ಕಡೆ ಕೂಡ ಅವ್ಯಾಹತವಾಗಿ ಹೋರ್ಡಿಂಗ್ ಹಾಕ್ತಾರೆ ಅಂತ ಹೇಳ್ಬೋದು. ಅದಕ್ಕೆ ಏನಾದ್ರೂ ನಿಮ್ಮ ತುಂಬಾ ಒಳ್ಳೆಯ ಕ್ವಶನ್. ನಿನ್ನೆ ಮತ್ತು ಮೊನ್ನೆ ನಾವೆಲ್ಲ ಕಾರ್ಯಾಚರಣೆ ಮಾಡಿದೆವು. ನಮ್ಮಲ್ಲಿ ಒಂದು ಟೀಮ್ ಇದೆ. ನನ್ನ ಒಟ್ಟಿಗೆ ಒಂದು ಟೀಮ್ ಅಂದ್ರೆ ನಮ್ಮ ಬಿಲ್ ಕಲೆಕ್ಟರು, RIಗಳು, ARO, ನಾವೊಂದು ಟೀಮು. ಈ ಟೀಮ್ ಏನ್ ಮಾಡ್ತಿದ್ದೇವೆ, ಇಂಥ ಒಂದು ಕಂಪ್ಲೇಂಟ್ ಈಗ ಸಾರ್ವಜನಿಕರಿಂದ ಬರ್ಬೋದು, DCP ಇಂದ ಬರ್ಬೋದು ಅಥವಾ ಜಿಲ್ಲಾಧಿಕಾರಿಯಿಂದ ಬರ್ಬೋದು.
ನೋಡಿ ಕಾರ್ಪೊರೇಷನ್ ವ್ಯಾಪ್ತಿಯಲ್ಲಿ ಅನಧಿಕೃತ ತುಂಬಾ ಬ್ಯಾನರು, ಅದು ಇದಕ್ಕೆ ಎಲೆಕ್ಟ್ರಿಕಲ್ ಪೋಲಿಗೆ ಹಾಕಿದ್ದೇವೆ ಅಂತೆಲ್ಲ ಹಾಕ್ತಾರೆ. ಕೂಡಲೇ ನಾವೇನ್ ಮಾಡ್ತೇವೆ, ನಾವೆಲ್ಲ ಕಾರ್ಯಪ್ರವೃತ್ತರಾಗ್ತೇವೆ, ಇಮಿಡಿಯೇಟ್ಲಿ ಎಲ್ಲವನ್ನ ತೆಗಿತೇವೆ. ಜನರಿಗೆ ಏನ್ ಅವೇರ್ನೆಸ್ ಇನ್ನೂ ಆಗ್ಲಿಲ್ಲ ಅಂದ್ರೆ, ನಮ್ದು ಇಡೀ ಕಾರ್ಪೊರೇಷನ್ ವ್ಯಾಪ್ತಿಯಲ್ಲಿ ಜನರಿಗೆ ಅರಿವು ಇರ್ಬೇಕು ಏನಂದ್ರೆ, ನಮ್ ಸಿಟಿ ಸುಂದರವಾಗಿರ್ಬೇಕು, ಎಲ್ಲಂದ್ರಲ್ಲಿ ಕಸ ಬಿಸಾಡಬಾರ್ದು, ಎಲ್ಲಂದ್ರಲ್ಲಿ ಬ್ಯಾನರ್ ಬಂಟಿಂಗ್ಸ್ ಹಾಕಬಾರ್ದು. ಆದ್ರೆ ಅವರಿಗೆ ಹಾಕ್ಲೇಬೇಕು. ಈಗ ಮೊನ್ನೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಯ್ತು, ಇನ್ನು ಗಣಪತಿ ಹಬ್ಬ ಬಂತು, ಬೇರೆ ಬೇರೆ ಹಬ್ಬಗಳು ಬರ್ತಾ ಇರುವಾಗ ಅವರಿಗೆ ಅನುಮತಿ ಬೇಕು, ಒಂದಷ್ಟು ಕಟ್ಔಟ್ ಬ್ಯಾನರ್ ಹಾಕ್ಬೇಕು. ಆದ್ರೆ ಅದಕ್ಕೆ ಕಾರ್ಪೊರೇಷನ್ ಇಂದ ಅನುಮತಿ ತಗೊಳ್ಬೇಕು. ಮತ್ತೆ ನಿಗದಿಪಡಿಸಿದ ಪ್ಲೇಸ್ ಇದೆ, ನಾವು ಅದು ಐಡೆಂಟಿಫೈ ಮಾಡಿದ್ರೆ ಇಲ್ಲಿ ಹಾಕ್ಬಹುದು ಅಂತ, ಆ ಪ್ಲೇಸ್ ಅಲ್ಲೇ ಹಾಕಿದ್ರೆ ಸಾರ್ವಜನಿಕರಿಗೂ ತೊಂದರೆ ಆಗುದಿಲ್ಲ, ಆಮೇಲೆ ನಮ್ಮ ವೆಹಿಕಲ್ಗೂ ತೊಂದರೆ ಆಗುದಿಲ್ಲ, ಕಾರ್ಪೊರೇಷನ್ಗೂ ತೊಂದರೆ ಆಗುದಿಲ್ಲ. ಈ ರೀತಿ ಜನರು ಒಂದು ಅರಿವನ್ನು ಅವರೇ ಪಡ್ಕೊಂಡ್ರೆ ನಮ್ಮ ನಿಜವಾಗಿಯೂ ಮಂಗಳೂರು ನಂಬರ್ 1 ಆಗ್ಬೋದು. ಖಂಡಿತ ನಮ್ ಸುಂದರ ನಗರ, ಸ್ವಚ್ಛ ನಗರ ಆಗ್ಬೇಕು ಅಂತ ನಮ್ದೆಲ್ಲ ಪ್ರಯತ್ನ ಇದೆ. ಅದು ಖಂಡಿತ ಆಗ್ಬೇಕು ಅಂತ ಆಶೆ. ಯಾಕಂದ್ರೆ ಬೇರೆ ಬೇರೆ ಊರಿನ ನಾವು ಹೇಳ್ತೇವೆ, ಸಿಂಗಾಪುರ ಹೋಗ್ತಿದ್ದೇವೆ, ಆಸ್ಟ್ರೇಲಿಯಾ ಹೋಗ್ತಿದ್ದೇವೆ, ಅಲ್ಲಿ ಹಾಗಿದೆ, ಇಲ್ಲಿ ನ್ಯೂಜಿಲೆಂಡ್ ನಲ್ಲಿ ಹೀಗಿದೆ ಅಂತ. ಆದ್ರೆ ಅದೆಲ್ಲಕ್ಕೂ ಮೀರಿ ಭೌಗೋಳಿಕವಾಗಿ ನಮ್ಮ ಮಂಗಳೂರು ಬಹಳ ಸುಂದರವಾದ ಪ್ರದೇಶ. ಇದನ್ನು ಯಾಕೆ ನಾವು ಚಂದ ಮಾಡಿ ಇಟ್ಕೊಳ್ಬಾರ್ದು? ಸಾರ್ವಜನಿಕರ ಸಹಭಾಗಿತ್ವ ಬಹಳ ಅಗತ್ಯ ಇದೆ. ಸಾರ್ವಜನಿಕರು ಮನಸ್ಸು ಮಾಡಿದ್ರೆ ಖಂಡಿತ ನಮ್ಮ ಕಸ ಒಮ್ಮೆ ಹೊರಗೆ ಹೋಗಿ ಬಿದ್ರೆ ಆಯ್ತು ಅಂತ ಯೋಚನೆ ಆಗ ಆಗ್ಬಾರ್ದು. ನಾವು ಉತ್ಪಾದನೆ ಮಾಡಿದ ಕಸವನ್ನು ನಾವೇ ಚೆನ್ನಾಗಿ ವಿಲೇವಾರಿ ಮಾಡ್ಬೇಕು. ಅದು ಹಸಿ ಕಸ ಇರ್ಬೋದು, ಒಣ ಕಸ ಇರ್ಬೋದು, ಪ್ಲಾಸ್ಟಿಕ್ ಇರ್ಬೋದು. ನಾವು ಆದಷ್ಟು ಪ್ಲಾಸ್ಟಿಕ್ ಅನ್ನೇ ಮನೆಗೆ ಕಡಿಮೆ ಮಾಡಿದ್ರೆ ಅಲ್ಲಿ ಹಸಿ ಕಸ ಮಾತ್ರ ಇದೆ. ಹಸಿ ಕಸವನ್ನು ಯಾವ ರೀತಿ ನಮ್ಮಲ್ಲಿ ಕುಂಡ ಅದು ಇದು ಗೊಬ್ಬರ ಮಾಡುದು, ನಮ್ಮದೇ ಒಂದು ಜಾಗದಲ್ಲಿ, ಅಥವಾ ಫ್ಲಾಟ್ ಇದ್ರೆ ನಮ್ಮಲ್ಲಿ ಒಂದು 10 ಚಟ್ಟಿ ಮಾಡುದು, ಅಲ್ಲಿ ಅದಕ್ಕೆ ಹಾಕುವಂಥದ್ದು. ಪ್ಲಾಸ್ಟಿಕ್ ಆದಷ್ಟು ಕಡಿಮೆ ಮಾಡಿದ್ರೆ ನಾವು ಅದನ್ನು ಡಿಗ್ರೇಡೇಬಲ್ ಮಾಡುದು ಉಳಿತದೆ. ಅದನ್ನು ನಾವು ಯಾವುದೋ ಒಂದು ಫ್ಯಾಕ್ಟ್ರಿಗೆ ಟೈಅಪ್ ಮಾಡಿ ನಾವು ಕಾರ್ಪೊರೇಷನ್ ಅಥವಾ ಒಂದು ಸಂಘ ಸಂಸ್ಥೆ ಮಾಡಬಹುದು. ಆದ್ರೆ ಜನರ ಸಹಭಾಗಿತ್ವ ಬಹಳ ಅಗತ್ಯ ಇದೆ. ನಮ್ಮ ಸಿಟಿ ಒಂದು ಸುಂದರ ಮಾಡ್ಬೇಕಾದ್ರೆ ಬಹಳಷ್ಟು ಜನರ ಸಹಭಾಗಿತ್ವ ಬಹಳಷ್ಟು ಅಗತ್ಯ ಇದೆ. ನಾವು ಕೂಡ ಬಹಳ ಬೇರೆ ಬೇರೆ ಯೋಜನೆಯನ್ನು ಹಾಕಿಕೊಂಡಿದ್ದೇವೆ. ಆದ್ರೆ ನಮ್ದು ಒಂದು ಆಸೆ, ಯಾಕಂದ್ರೆ ನಮ್ಗೆ ಈಗ ನಮ್ಮ ಅವಧಿಯಲ್ಲಿ, ಯಾಕೆಂದ್ರೆ ನಮ್ಗೆ 1-2-3 ವರ್ಷ ತನಕ ಇರ್ತದೆ ಒಂದೊಂದು ಇಲಾಖೆಯಲ್ಲಿ ಕೆಲಸದ ಮಾಡ್ಲಿಕ್ಕೆ. ಆ ಟ್ರಾನ್ಸ್ಫರ್ ಆಗುವ ಮುಂಚೆ ನಾವೇನಾದ್ರೂ ಒಂದು ಒಳ್ಳೆ ಕೆಲಸ ಮಾಡ್ಬೇಕು ಅಂತ ನಮ್ದು ಆಸೆ. ಅದಕ್ಕೆ ಅವಕಾಶಗಳನ್ನು ನಮ್ಗೆ ಸಿಗಬೇಕು. ಈ ಪ್ರಯುಕ್ತ ನೀವು ಅವೇರ್ನೆಸ್ ಪ್ರೋಗ್ರಾಮ್ ಏನಾದ್ರು ನಡೆಸ್ತೀರಾ? ಈಗ ಯಾಕಂದ್ರೆ ಈ ಕಸದ ಬಗ್ಗೆ ಆಗಲಿ ಇದ್ರ ಬಗ್ಗೆ ಅವೇರ್ನೆಸ್ ನನ್ನ ಹಂತದಲ್ಲಿ ಆಗುದಿಲ್ಲ. ಇದಕ್ಕೆ ಇನ್ನೊಬ್ರು ಆರೋಗ್ಯ ಅಧಿಕಾರಿ ಇದ್ದಾರೆ, ಪರಿಸರ ಅಭಿಯಂತರರು ಇದ್ದಾರೆ, ಅವರ ಮೂಲಕ ಖಂಡಿತ ಸುಮಾರಷ್ಟು ಆಗ್ತದೆ. ನಾವೇನಂದ್ರೆ ನಮ್ದೇ ಒಂದು ಚೌಕಟ್ಟಿನಲ್ಲಿ ನಾವು ಕೆಲಸ ಮಾಡಿದ್ದೇವೆ. ನಾವು ಈ ಹಿಂದೆ ಎಲ್ಲಿ ನಗರಸಭೆಯಲ್ಲೆಲ್ಲ ಕೆಲಸ ಮಾಡಿದಾವ ನಮ್ಗೆ ಎಲ್ಲ ಹೋಲಿಂಗ್ಸ್ ನಮ್ಗೆ ಬರ್ತದೆ. ಇಲ್ಲಿ ಏನಂದ್ರೆ ಈಗ ರೆವೆನ್ಯೂ ಮಾತ್ರ ಇರ್ತದೆ, ಇನ್ನೊಂದು ಆರೋಗ್ಯಕ್ಕೆ ಆರೋಗ್ಯ ಇಲಾಖೆ ಇರ್ತದೆ, ಟೌನ್ ಪ್ಲಾನಿಂಗ್ ಅದು ಬೇರೆ ಒಂದು ಸೆಕ್ಷನ್, ಆಮೇಲೆ ಇದೇ ಇರ್ತದೆ ನಮ್ಮಲ್ಲಿ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ನಮ್ದೆಲ್ಲ ಆರೋಗ್ಯ ಇಲಾಖೆಯವರು ಮಾಡ್ತಾರೆ. TDR ಕೊಡುವಂತ ಒಂದು ವಿಭಾಗ ಇದೆ, ಭೂ ಸ್ವಾಧೀನಪಡಿಸುದು, ಅವರಿಗೆ TDR ಕೊಡುದು. ಇಂತ ಬೇರೆ ಇಂಜಿನಿಯರ್ಗೆ ಈಗ ಕಾಮಗಾರಿಗಳೆಲ್ಲ ಆಗ್ಬೇಕಾದ್ರೆ ಇಂಜಿನಿಯರ್ ಸೆಕ್ಷನ್ ಇದೆ. ಒಂದೊಂದು ಬೇರೆ 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 ಡಿಪಾರ್ಟ್ಮೆಂಟ್ ಇಲ್ಲಿ ಕೆಲಸ. ಹಾಗೇನೆ ನೀವೀಗ ರೆವೆನ್ಯೂ ವಿಭಾಗದಲ್ಲಿ ನೀವು ವರ್ಕ್ ಮಾಡ್ತಿದ್ದೀರಿ. ಈಗ ರೆವೆನ್ಯೂ ವಿಭಾಗದಲ್ಲಿ ಬೇರೆ ಏನೇನು ವಿಭಾಗಗಳಿವೆ? ಅದೇ ರೆವೆನ್ಯೂ ವಿಭಾಗದಲ್ಲಿ ಅದು ಕಂದಾಯ ವಿಭಾಗ ಅಂತಲೇ, ಅದರಲ್ಲಿ ಪುನಃ ಸಬ್ ವಿಭಾಗ ಇಲ್ಲ, ಟೋಟಲ್ ನಾವು ರೆವೆನ್ಯೂ ವಿಭಾಗ, ಕಂದಾಯ ವಿಭಾಗದವರು. ಇದರಲ್ಲಿ ನಮ್ಮಲ್ಲಿ ಮುಖ್ಯವಾಗಿ ಬಿಲ್ ಕಲೆಕ್ಟರ್, RI ರೆವೆನ್ಯೂ ಇನ್ಸ್ಪೆಕ್ಟರ್ಗಳು, ಆಮೇಲೆ AR ಅಸಿಸ್ಟೆಂಟ್ ರೆವೆನ್ಯೂ ಆಫೀಸರ್ ಬರ್ತಾರೆ, 6 ರೆವೆನ್ಯೂ ಆಫೀಸರ್ ಬರ್ತಾರೆ, ಆಮೇಲೆ ನಾನು ಬರ್ತೇನೆ ಝೋನಲ್ ಕಮಿಷನರ್, ನನಗಿಂತ ಮೇಲೆ ಒಂದು DCR ಬರ್ತದೆ, ಡೆಪ್ಯೂಟಿ ಕಮಿಷನರ್ ರೆವೆನ್ಯೂ ಅಂತ ಬರ್ತದೆ. ಈ ಇಷ್ಟು ಜನ ಸೇರ್ಕೊಂಡು ಒಂದಷ್ಟು ಕ್ಲರ್ಕ್ಗಳು, ಸೆಕೆಂಡ್ ಡಿವಿಷನ್ ಕ್ಲರ್ಕ್ ಕೂಡ ಇದ್ದಾರೆ. ಇವರೆಲ್ಲರೂ ಸೇರಿ ನಾವು ಇಡೀ ಕಾರ್ಪೊರೇಷನ್ ಅಲ್ಲಿ ರೆವೆನ್ಯೂ ಜನರೇಟ್ ಮಾಡುವ. ಈಗ ನಾವು ಹೇಳೋದಾದ್ರೆ ಈಗ ಬಾರ್ ಅಂಡ್ ರೆಸ್ಟೋರೆಂಟ್ ಅಂತ ಇರ್ಬೋದು, ಬಾರ್ ಅಂಡ್ ರೆಸ್ಟೋರೆಂಟ್ ಗೆ ಲೈಸೆನ್ಸ್ ಕೊಡುವಂತಹ ಅಧಿಕಾರ ನಿಮಗೆ ಇದೆಯಾ? ಬಾರ್ ಅಂಡ್ ರೆಸ್ಟೋರೆಂಟ್ ಇರ್ಬೋದು, ಈ ಹೋಟೆಲ್ ಇರ್ಬೋದು, ಅಂಗಡಿ ಮಳಿಗೆಗೆಲ್ಲ ಲೈಸೆನ್ಸ್ ಅನ್ನು ಕೊಡುವಂತದ್ದು ವ್ಯಾಪ್ತಿ ನಮ್ಮ ಕಾರ್ಯವ್ಯಾಪ್ತಿಗೆ ಬರ್ತಾ ಇತ್ತು.
ಆದ್ರೆ ಇತ್ತೀಚೆಗೆ ಏನ್ ಮಾಡಿದ್ದಾರೆ ನಮ್ಮ ಆರೋಗ್ಯ ಅಧಿಕಾರಿ ಅದನ್ನೆಲ್ಲ ನೋಡ್ಕೊಳ್ತಾ ಇದ್ದಾರೆ. ಅವರ ಹಂತದಲ್ಲೇ ಎಲ್ಲ ಲೈಸೆನ್ಸ್ ಕೊಡುವಂಥದ್ದು ಆಗ್ತಾ ಇದೆ. ಯಾಕಂದ್ರೆ ಅವರ ಅಂಡರಲ್ಲಿ ಇನ್ಸ್ಪೆಕ್ಟರ್ಗಳೆಲ್ಲ ಇದ್ದಾರೆ, ಅವರೇ ಕೊಡುವಂತ ವ್ಯವಸ್ಥೆ ಇದೆ. ಹಿಂದೆ ನಾವು ಕೂಡ ಕೊಡ್ತಾ ಇದ್ದೆವು, ಒಂದು ಇಲೆಕ್ಷನ್ ಮುಂಚೆ ಎಲ್ಲ ನಾವು ಕೂಡ ಆ ಕೆಲಸ ಮಾಡ್ತಾ ಇದ್ದೇವೆ. ಈಗ ಒಟ್ಟಿನಲ್ಲಿ ಅಂದ್ರೆ ಸ್ವಲ್ಪ ನಮ್ಮ ಕಮಿಷನರು ಎಲ್ಲಾ ಕೆಲಸ ಒತ್ತಡ ಆಗ್ತದೆ ಅಂತ ಹೇಳಿ ಒಂದೊಂದು ವಿಭಾಗಕ್ಕೆ ಹಂಚಿಕೊಟ್ಟಿದ್ದಾರೆ. ಹಾಗಾಗಿ ಈಗ ಸ್ವಲ್ಪ ನಮ್ಗೆ ಬೇರೆ ರೀತಿಯ ಕೆಲಸಗಳೇ, ಮನೆ ನೀವು ನೋಡಿರ್ಬೋದು ಟೈಗರ್ ಕಾರ್ಯಾಚರಣೆ ಕ್ರಾಂತಿ ಇದ್ಲೇ ಹೇಳ್ಬೋದು. ಆ ಕ್ರಾಂತಿಯನ್ನು ನೀವು ಹೇಗೆ ನಡೆಸಿದ್ರಿ ನಮಗೆ ಏನಂದ್ರೆ ನಮ್ಮ ಮಹಾಪೌರರಿಗೆ ಫೋನ್ ಕರೆಗಳು ಬರ್ತಾ ಇದೆ. ನಮ್ಮ ಬೀದಿಯಲ್ಲಿ ಎಲ್ಲೆಂದರಲ್ಲಿ ಅಂಗಡಿಯನ್ನು ಇಡ್ತಾ ಇದ್ರೆ ತುಂಬಾ ಅಶುಚಿತ್ವ ಇದೆ, ಶುಚಿತ್ವವನ್ನು ಕಾಪಾಡ್ತಾ ಇಲ್ಲ. ಜನರಿಗೆ ಕೊಡುವಂತ ಫುಡ್ ಕೂಡ ಹಾಗೆ ತುಂಬಾ ಹೈಜೀನ್ ಆಗಿಲ್ಲ. ಆಮೇಲೆ ಫುಟ್ಪಾತ್ ಅಲ್ಲೇ ಎಲ್ಲರೂ ಇಡ್ತಾ ಇದ್ದಾರೆ, ವೇಸ್ಟ್ ಏನಾದ್ರು ಫುಟ್ಪಾತ್ ಅಲ್ಲೇ ಇಡ್ತಾ ಹೋಗ್ತಾರೆ. ಯಾರಿಗೂ ಲೈಸೆನ್ಸ್ ಇಲ್ಲ, ಎಲ್ಲರೂ ಇಲ್ಲಿಗಲ್ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಯಾಕೆ ನಿಮ್ಗೆ ಒಂದು ಆಕ್ಷನ್ ತಗೊಳ್ಬಾರ್ದು ಅಂತ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಮೇಯರ್ಗೆ ಒಂದು ಇದು ಬಂತು. ಆವಾಗ ನಾವು ಏನ್ ಮಾಡಿದೆವು, ಆಗ ನನ್ಗೇನೆ ಜವಾಬ್ದಾರಿ ಕೊಟ್ರು, ಮೇಯರ್ ವಿಕಾಸ್ ಶೆಟ್ರೆ ನೀವು ಮಾಡ್ಬೇಕು ಇದನ್ನು. ಆಗ ನಾವು ಏನು ಯೋಚನೆ ಮಾಡಿದೆವು, ಖಂಡಿತ ಇದನ್ನು ನಾನು ಹೇಳಿದ್ರೆ ಖಂಡಿತ ಆಗ್ಬೋದು ಅಂತ ನನಗೂ ಒಂದು ಮನಸ್ಸಲ್ಲಿ ಇತ್ತು. ನಾನು ಹಿಂದೆ ಸರಿಲಿಲ್ಲ, ಯಾಕಂದ್ರೆ ನಾನು ಮಾಡುವಂಥದ್ದು ಅಲ್ಲ ಅದು, ಆಕ್ಚುಲಿ ನಮ್ದು ಆರೋಗ್ಯ ವಿಭಾಗದವರು ಮಾಡಿ. ಆದ್ರೆ ಒಂದು ಮಹಾಪೌರರು ಕಮಿಷನರ್ ಹೇಳುವಾಗ ನನಗೆ ಸಿಕ್ಕಿದ ಅವಕಾಶ ಅಂತ ಹೇಳ್ಕೊಂಡು ನಮ್ಮ ಎಲ್ಲ ಟೀಮ್ ಅನ್ನು ಕಟ್ಕೊಂಡೆ. ಫಸ್ಟ್ ನಮ್ಮ ಬಿಲ್ ಕಲೆಕ್ಟರ್ ಆರ್ಐಗಳನ್ನೆಲ್ಲ ಕಟ್ಟಿಕೊಂಡು ನಾವು ಫೀಲ್ಡ್ಗೆ ಇಳ್ದೆವು. ನಮ್ಮಲ್ಲಿ ಲೇಬರ್ಸ್ ಅನ್ನೆಲ್ಲ ತೆಗೆದು ಎಲ್ಲ ನಾವು ಎಲ್ಲೆಲ್ಲಿ ಇತ್ತು ಬೀದಿ ಬದಿಯಲ್ಲಿ ಅದನ್ನೆಲ್ಲ ತಕೊಂಡು ಬಂದು ಈ ಎಲ್ಲ ಉಡಿ ಮಾಡಿ ಹಾಕಿ ಮತ್ತೆ ಬೀದಿಯಲ್ಲಿ ಪೂರದಾಗಿ ಕಂಟಿನ್ಯೂಸ್ ಡೇ ಅಂಡ್ ನೈಟ್ ಮಾಡಿದೆವು. ನಿಜವಾಗಿ ಒಂದು 16 ಗಂಟೆ ಎಲ್ಲ ಕೆಲಸ ಮಾಡಿದೆವು ಆ ದಿನದಲ್ಲಿ. ನಿಜವಾಗಿ ಬಹಳ ಒಂದು ಕೆಲಸ ಒಂದು ಒಳ್ಳೆ ರೀತಿಯಲ್ಲಿ ಆಗಿದೆ. ಜನರು ಏನಂದ್ರೆ ಪ್ರಥಮವಾಗಿ ನಮ್ಗೆ ತುಂಬಾನೇ ಬೆಳಿಲಿಕ್ಕೆ ಶುರು ಮಾಡಿದೆ. ಯಾಕಂದ್ರೆ ಸಣ್ಣ ವ್ಯಾಪಾರಸ್ಥರು ಇವರು ಅವರ ಹೊಟ್ಟೆಗೆ ಹೊಡಿತಾ ಇದ್ದಾರೆ. ಯಾಕೆ ಇವರಿಗೆ ದೊಡ್ಡ ದೊಡ್ಡ ವ್ಯಾಪಾರಸ್ಥರು ಕಣ್ಣಿಗೆ ಕಾಣೋದಿಲ್ಲ? ದೊಡ್ಡ ದೊಡ್ಡ ಫ್ಲಾಟ್ನವರು ಇರ್ಬೋದು, ದೊಡ್ಡ ದೊಡ್ಡ ಕಮರ್ಷಿಯಲ್ ಕಾಂಪ್ಲೆಕ್ಸ್ನವರು ಅಂಗಡಿ ಮಾಡಿದ್ದಾರೆ, ಅಲ್ಲಿ ರಸ್ತೆಯಲ್ಲಿ ಅವ್ರದ್ದು ಅಂಗಡಿ ಬಂದಿದೆ, ಅವರು ಪಾರ್ಕಿಂಗ್ ವ್ಯವಸ್ಥೆ ಮಾಡಲಿಲ್ಲ. ಅಂಥದ್ರಲ್ಲಿ ಬಡ ಪಾಯಿಗಳಿಗೆ ಯಾಕೆ ಇವರು ತೊಂದರೆ ಕೊಡ್ತಾ ಇದ್ದಾರೆ ಅಂತ ಬಹಳಷ್ಟು ಇದು ಬರ್ತಾ ಇತ್ತು. ಆದ್ರೆ ನಮಗೂ ಒಂದು ಯೋಚನೆ ಹೋಯ್ತು, ಹೌದು ನಾವು ಮಾಡ್ತಾ ಇರೋದು ತಪ್ಪ ಸರಿಯೇ, ನಮಗೂ ಒಂದು ಪ್ರಶ್ನೆಗಳು ಬಂದಾಗ. ಆದ್ರೆ ನಾವು ಎಲ್ಲಿ ಆ ಆಹಾರ ಏನು ಅಲ್ಲಿ ತಯಾರು ಮಾಡ್ತಾ ಇರುವ ಪ್ರದೇಶವನ್ನು ನಾವು ನೋಡಿದಾಗ ಅಲ್ಲಿ 1,000 ಮೇಲೆ ಹೆಗ್ಗಣ, 1,000 ಮೇಲೆ ಇಲಿಗಳು, ಜಿರಳೆ, ಇದರ ಮಧ್ಯೆ ಅವರು ನಮಗೆ ಅಲ್ಲಿ ಆಮ್ಲೆಟ್ ಮಾಡಿಕೊಡುದು, ಅಲ್ಲಿ ಕಬಾಬ್ ಮಾಡಿಕೊಡುದು, ಸತ್ತ ಕೋಳಿಯನ್ನು ಕೂಡ ನಮಗೆ ಕಬಾಬ್ ಮಾಡಿ ಕೊಡುವಂತ ಪರಿಸ್ಥಿತಿಯನ್ನು ನಾವು ಕಂಡಾಗ ಈ ಬೈಕರ್ ಏನ್ ಬೇಕಾದ್ರೆ ಬೈಕೊಳ್ಳಿ. ಜನರ ಒಂದು ಅವರ ಒಂದು ಜೀವನವನ್ನು ಉಳಿಸ್ಬೇಕಾದ್ರೆ ನಾವು ಇಂಥ ಒಂದು ಕೆಲಸಗಳನ್ನು ಮಾಡ್ಬೇಕು. ಯಾಕಂದ್ರೆ ನಾವು ನೋಡ್ತಾ ಇದ್ದೇವೆ, ಶೇಕಡ 75% ಅಷ್ಟು ಮಕ್ಕಳು ಈ ಆಹಾರವನ್ನು ತಿಂತಾ ಇದ್ದಾರೆ. ಈಗ ನಾವು ನೋಡ್ತಾ ಇದ್ದೇವೆ ಕ್ಯಾನ್ಸರ್ ಒಂದು ಮಾರಕ ರೋಗ ಬಂದಿದೆ. ಈಗ ನಾವು ನೋಡಿದ್ರೆ 35 ಇಯರ್ಸ್ ಒಳಗಿನ ಜನರಿಗೆ ಕೂಡ ಈಗ ಕ್ಯಾನ್ಸರ್ ಬಂದಿದೆ. ಯಾಕೆ ಅಂದ್ರೆ ಅವ್ರು ಉಪಯೋಗ ಮಾಡುವ ಅಜಿನೋಮೋಟೊ ಇರ್ಬೋದು, ಟೇಸ್ಟಿಂಗ್ ಪೌಡರ್, ಅದೆಲ್ಲವನ್ನು ರೈಟ್ ಮಾಡಿ ನಾನು ತಗೊಂಡು ಬಂದಿದ್ದೇನೆ. ಅದನ್ನೇ ನಾನು ತೋರಿಸಿದೆ ಮೀಡಿಯಾಕ್ಕೆಲ್ಲ, ನೋಡಿ ಇಷ್ಟು ಅಜಿನೋಮೋಟೊ, ಇಷ್ಟು ಟೇಸ್ಟಿಂಗ್ ಪೌಡರ್. ಒಂದು ವಾರದ ಹಿಂದೆ ಅವರು ಈ ಅನ್ನವನ್ನು ಬೇಯಿಸಿ ಏನ್ ಮಾಡ್ತಿದ್ರು, ಪದರಿ ಇಡ್ತಾರೆ, ಹರಡಿ ಇಡ್ತಾರೆ. ಇದನ್ನ ಏನ್ ಮಾಡ್ತಾರೆ, ಈ ಕಬಾಬಿನ ಒಂದೊಂದು ಪೀಸನ್ನು ಚಿಕ್ಕ ಚಿಕ್ಕ ಮಾಡ್ತಾರೆ. ಎಣ್ಣೆ ಎಷ್ಟು ದಿನದಿಂದ 1 ತಿಂಗಳಿಂದ ಎಣ್ಣೆ ಅದು ಕುದಿತಾ ಇಲ್ಲ, ಎಣ್ಣೆಯನ್ನೇ ತಗೊಂಡು ಇದಕ್ಕೆ ಹಾಕಿ ಈ ಏನು ಅನ್ನ 1 ತಿಂಗಳಿಂದ ಬೇಯಿಸಿದ ಅನ್ನ ಇದೆಯಲ್ಲ ಇದನ್ನೇ ಇದಕ್ಕೆ ಹಾಕೋದು. ಅದು ಎಷ್ಟು ಟೇಸ್ಟ್, ಈ ಟೇಸ್ಟಿಂಗ್ ಪೌಡರ್ ಅಜಿನೋಮೋಟೊ ಹಾಕುವಾಗ ಬಹಳ ಟೇಸ್ಟ್ ಆಗ್ತದೆ, ಬಹಳ ಟೇಸ್ಟ್ ಬರ್ತದೆ. ಈ ಮಕ್ಕಳಿಗೆ ಗೊತ್ತಿಲ್ಲ, ಯಾಕಂದ್ರೆ ನಾನು ಹೋಗಿ ಕೂಡ ತಿನ್ಬಹುದು ಅಷ್ಟು ಟೇಸ್ಟ್. ಆದ್ರೆ ರಿಯಾಲಿಟಿಯನ್ನು ಅಲ್ಲಿ ಅಜಿನೋಮೋಟೊ, ಆ ಟೇಸ್ಟಿಂಗ್ ಪೌಡರ್ ನೋಡಿದಾಗ ಇದನ್ನು ಖಂಡಿತ ಹೀಗೆ ಬಿಟ್ರೆ ಎಷ್ಟು ನಮಗೆ ಬೇಕಾದ್ರೆ ಬೈದ್ಕೊಳ್ಳಿ, ಇದೊಂದು ಸರಿಯಾಗಬೇಕು ಅಂತ ಯೋಚನೆಯಲ್ಲಿ ನಾವು ದಿಟ್ಟ ನಿರ್ಧಾರ ತಗೊಂಡು ಎಲ್ಲವನ್ನು ಕೂಡ ನಾವು ಇದು ಮಾಡಿದ್ದೇವೆ. ಹಾಗೇನೆ ಹೇಳುವಾಗ ನೀವು ಹೇಳಿದ್ರಿ, ಈಗ ಕಮರ್ಷಿಯಲ್ ಕಾಂಪ್ಲೆಕ್ಸಸ್ ಅಲ್ಲಿ ಕೆಲವೊಂದು ಅಂಗಡಿ ಮುಂಗಟ್ಟುಗಳು ಪಾರ್ಕಿಂಗ್ ಸ್ಪೇಸ್ ಇರುವುದಿಲ್ಲ. ಅಂತಹ ಮಳಿಗೆಗಳಿಗೆ ಹೇಗೆ ಅದು ಲೈಸೆನ್ಸ್ ಸಿಗ್ತದೆ ಮೇಡಮ್?
ನಾವು ಪ್ರಥಮವಾಗಿ ಏನ್ ಮಾಡ್ತಿದ್ದೇವೆ, ಅವ್ರು ಎಷ್ಟು ಕಟ್ಟಿದ್ದಾರೆ, ಈಗ ಉದಾಹರಣೆಗೆ ಹೇಳಿ 400 ಸ್ಕ್ವೇರ್ ಮೀಟರ್ ಅಷ್ಟು ಅವ್ರು ಕಟ್ಟಿದ್ರೆ ಅಷ್ಟಕ್ಕೆ ನಾವು ಅನುಮತಿ ಕೊಡೋದು. ಮುಂದೆ ಏನು ಮಾಡ್ತಾನೆ, ಅದೇ ವ್ಯಕ್ತಿ ಅವನಿಗೆ ಅಂಗಡಿಯನ್ನು ವ್ಯಾಪಾರ ಅವನಿಗೆ ಸೇಲ್ ಮಾಡ್ಬೇಕು, ಸೇಲ್ ಮಾಡೋದು ಇನ್ನೊಬ್ಬರಿಗೆ ಕೊಟ್ಟು ಬಿಡ್ತಾನೆ. ಇವನೇನು ಅವನ ವ್ಯಾಪಾರದ ಏನೋ ಮಾಲುಗಳಿದೆ ಅದನ್ನ ಒಳಗೆ ಇಟ್ಟರೆ ಜನರು ಬರೋದಿಲ್ಲ ಅಂತೇಳಿ ಒಂದಷ್ಟು ಮುಂದೆ ತಗೊಂಡು ಬಂದು ಮುಂದೆ ಶೀಟ್ ಹಾಕಿ ಇದನ್ನು ಮಾಡ್ತಾ 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 ಹೋಗ್ತಾರೆ. ಇವು ಒಬ್ಬನ ಹಾಕಿದ್ರೆ ಸಾಕು, ಎಲ್ಲರೂ ಮಾಡ್ತಾರೆ. ಮತ್ತೆ ಒಬ್ಬನನ್ನು ತೋರಿಸಿ ನಾವು ಒಬ್ಬನ ನೋಡಿ ಇಡೀ ಸಿಟಿಯಲ್ಲಿ ಹೀಗೆ ಇದೆ, ನೀವು ಅವ್ರನ್ನ ಯಾಕೆ ತೆಗಿಲಿಲ್ಲ ಅಂತ. ನಿಜವಾಗಿ ಇದರಲ್ಲಿ ಜನರೇ ಒಂದು ಅರಿವನ್ನು ಪಡ್ಕೊಳ್ಬೇಕು. ಯಾಕಂದ್ರೆ ಒಂದಷ್ಟು ವೆಹಿಕಲ್ಗಳು ಹೋಗ್ಬೇಕಾದ್ರೆ ಮತ್ತೆ ಒಂದಷ್ಟು ಜನರು ಪಾದಾಚಾರಿಗಳು ನಡಿಬೇಕಾದ್ರೆ ನಾವು ಮೀರಿ ಏನು ರಸ್ತೆಗೆ ತಂದು ನಮ್ಮ ಸಾಮಗ್ರಿಗಳನ್ನು ಇಡುದಾಗ್ಲಿ, ರಸ್ತೆಗೆ ತಂದು ನಮ್ಮ ಏನು ಶೀಟನ್ನು ಅಳವಡಿಸೋದು, ಇದು ನಿಜವಾಗಿಯೂ ಒಳ್ಳೇದಲ್ಲ. ಅಂದ್ರೆ ಅವರೇ ಜ್ಞಾನವಂತರಾಗಿರ್ಬೇಕು. ಯಾಕಂದ್ರೆ ನಾವೆಲ್ಲ ಹೇಳ್ತೇವೆ ಮಂಗಳೂರಿನವರು ವಿದ್ಯಾವಂತರು, ಸುಸಂಸ್ಕೃತರು ಅಂತ. ಆದ್ರೆ ನಾವೇ ಮಾಡಿದ್ರೆ ಇನ್ನು ನಮ್ಗಿಂತ ಚೆನ್ನಾಗಿ ಬೆಳೆಯದ ಊರನ್ನು ನಾವು ಯಾವ ರೀತಿ ಸುಧಾರಣೆ ಮಾಡೋದು? ಮಂಗಳೂರಿನವರು ನಿಜವಾಗಿ ವಿದ್ಯಾವಂತರು, ನಾವೆಲ್ಲ ಪರಿಜ್ಞಾನ ಹೊಂದಿ ಇದನ್ನು ಕೆಲಸ ಮಾಡ್ಲೇಬೇಕು. ಹಾಗೇನೆ ಈಗ ಪಾರ್ಕಿಂಗ್ ಅಂತ ಹೇಳುವಾಗ ಮೇಡಮ್, ಈಗ ರಸ್ತೆ ಬದಿಯಲ್ಲಿ ಇಕ್ಕೆರೆಗಳಲ್ಲಿ ಕೂಡ ಪಾರ್ಕಿಂಗ್ ಮಾಡ್ತಾರೆ. ಈಗ ಮೊದಲಾದ್ರೆ ನಾವು ಈಗ ಓಲ್ಡ್ ಬಸ್ ಸ್ಟ್ಯಾಂಡ್ ಈಗ ನಮ್ಮದು ಈಗ ಡೆವಲಪ್ ಆಗ್ತಾ ಉಂಟು, ಅಲ್ಲಿ ಕೆಲವರು ಪಾರ್ಕ್ ಮಾಡ್ತಾ ಇದ್ರು. ಈಗ ಅಲ್ಲಿ ಸ್ಪೇಸ್ ಕೂಡ ಅಂದ್ರೆ ಕೆಲಸ ಮಾಡೋದ್ರಿಂದ ಅಲ್ಲಿ ಪಾರ್ಕ್ ಮಾಡ್ಬೇಕಾಗ್ತದೆ. ಹಾಗೆ ಇನ್ನು ಹಲವಾರು ಕಡೆ ನಮಗೆ ನಾವು ಕೆಲವೊಂದು ಕಡೆ ಹೇಳ್ತಾರೆ ಈಗ ಆಡ್ ಡೇಸ್ ಅಲ್ಲಿ ಒಂದು ಸೈಡ್ ಅಲ್ಲಿ, ಈವನ್ ಡೇಸ್ ಅಲ್ಲಿ ಒಂದು ಸೈಡ್ ಅಲ್ಲಿ ಪಾರ್ಕ್ ಮಾಡೋದು ಅಂತ. ಅಂತಹ ಏನಾದ್ರು ಕಾರ್ಯಕ್ರಮಗಳು? ಖಂಡಿತ. ಇದಕ್ಕಾಗಿ ನಾವು ಒಂದು ಪ್ರೋಗ್ರಾಮ್ ಅನ್ನು ಹಾಕಿಕೊಂಡಿದ್ದೇವೆ. ನಮ್ಮಲ್ಲಿ ಪೇ ಪಾರ್ಕಿಂಗ್ ಅಂತ ಒಂದು 21 ಕಡೆ ನಾವು ಐಡೆಂಟಿಫೈ ಮಾಡಿದ್ದೇವೆ. ಎಲ್ಲಿ ಜನರಿಗೆ ಅವರ ವಾಹನವನ್ನು ಇಡ್ಲಿಕ್ಕೆ ಅವರು ಒಂದು ಕೆಲವರು ಉದ್ಯೋಗಕ್ಕೆ ಹೋಗುವವರು ಇರ್ಬೋದು, ಈಗ ಮಂಗಳೂರಿಂದ ಉಡುಪಿ ಹೋಗೋರು, ಮಂಗಳೂರಿಂದ ಪುತ್ತೂರು ಹೋಗೋರು, ಇವರಿಗೆ ಒಂದು ಐಡೆಂಟಿಫೈ ಮಾಡಿದ ಪ್ಲೇಸ್ ಇದೆ ನಮ್ಮಲ್ಲಿ. ಬಹಳಷ್ಟು ಪ್ಲೇಸ್ ನಾನು ಲಿಸ್ಟ್ ಮಾಡಿದ್ದೆ, ಟೆಂಡರ್ ಕೂಡ ಕರೆದಿದ್ದೇವೆ. ಅದು ಸರಿಯಾದ್ರೆ ನಮಗೆ ಟ್ರಾಫಿಕ್ಗೆ ಕೂಡ ತೊಂದರೆ ಆಗೋದಿಲ್ಲ. ಈಗ ನಾವು ಒಂದು ಮಾಲಿಗೆ ಅಥವಾ ನೀವು ಹೇಳಿದ್ರೆ ಅಂಬನಕಟ್ಟೆ ನಾವು ಹೋಗ್ಬೇಕು, ಎಲ್ಲಿ ಇಡುದು ನಮ್ಮ ವೆಹಿಕಲ್? ಅಲ್ಲಿ ಒಂದು ನಿಗದಿಪಡಿಸಿದ ಪ್ಲೇಸ್ ಅಲ್ಲಿ ನಾವು ವಾಹನವನ್ನು ಪಾರ್ಕಿಂಗ್ ಮಾಡಿ ಮತ್ತೆ 3 ಗಂಟೆ 5 ಗಂಟೆ ಬಿಟ್ಟು ನಮಗೆ ತಗೊಂಡು ಹೋಗ್ಲಿಕ್ಕೆ ಪೇ ಪಾರ್ಕಿಂಗ್ ಅಂತ ವ್ಯವಸ್ಥೆಯನ್ನು ನಾವು 21 ಪ್ಲೇಸ್ ಅಲ್ಲಿ ಐಡೆಂಟಿಫೈ ಮಾಡಿದ್ದೀವಿ. ಹಾಗೇನೆ ಈಗ ಸ್ವಚ್ಛತೆ ಬರೋದಾದ್ರೆ ನಾವು ಎಲ್ಲ ವೇಸ್ಟ್ ಅನ್ನು ಡಂಪ್ ಮಾಡೋದು ನಾವು ಪಚ್ಚನಾಡಿಯಲ್ಲಿ, ಅದು ಒಂದೇ ಪ್ಲೇಸ್ ಇರುತ್ತಾ ಮೇಡಮ್? ಈಗ ನಮ್ಗೆ ಪಚ್ಚನಾಡಿಯಲ್ಲಿ ಡಂಪ್ ಮಾಡ್ಲಿಕ್ಕೆ ಅಥವಾ ಬೇರೆ ಎಲ್ಲಿಯಾದ್ರೂ ಇದೆಯಾ? ಯಾಕೆ ಅಲ್ಲಿ ಅಷ್ಟೊಂದು ವೇಸ್ಟ್ಗಳಲ್ಲಿ ಸಂಗ್ರಹ ಆಗ್ತಾ ಇದೆ? ಅಂದ್ರೆ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ನಮ್ಮಲ್ಲಿ ಏನು ಇದು ತ್ಯಾಜ್ಯ ಉತ್ಪಾದನೆ ಆಗ್ತಾ ಇದೆ ಅದನ್ನು ಹಾಕ್ಲಿಕ್ಕೆ ನಮ್ಮಲ್ಲಿ ಯಾವುದೇ ಬೇರೆ ಎಲ್ಲಿ ಕೂಡ ಪ್ರದೇಶಗಳಿಲ್ಲ. ಯಾಕಂದ್ರೆ ಸಿಟಿ ಅಭಿವೃದ್ಧಿ ಆಗಿದೆ. ನಮ್ಮಲ್ಲಿ ಒಂದು 5 ಸೆನ್ಸ್ ಜಾಗನು ನಾವು ಈಗ ಬಿಟ್ಕೊಟ್ರೆ ಏನಾಗುತ್ತೆ ಅಂದ್ರೆ ನಮ್ಮಲ್ಲಿ ಜಾಗ ಇದೆ, ಆದ್ರೆ ಅದು ವಾಸನೆ ಬರ್ತದೆ ನಿಮಗೆ. ಅಂದ್ರೆ ನಾವು ಯಾಕೆ ಪಚ್ಚನಾಡಿಯನ್ನೇ ಸೀಮಿತಗೊಳಿಸಿದ್ದೇವೆ ಅಂದ್ರೆ ಆ ಪ್ರದೇಶದಲ್ಲಿ ಮನೆ ಕಡಿಮೆ ಇದೆ, ಅದು ಒಂದು ಸ್ವಲ್ಪ ಐಸೋಲೇಟೆಡ್ ಏರಿಯಾ. ಆದ್ರೂ ಕೂಡ ನಾವು ಈ ಪದವಿನಂಗಡಿ ಈ ಕಡೆ ನಾವು ಸಂಜೆ ಹೊತ್ತು ಹೋದ್ರೆ ನಮ್ಗೆ ಆ ಸ್ಮೆಲ್ ಬರ್ತದೆ. ಆದ ಕಾರಣ ನಾವು ಪಚ್ಚನಾಡಿಯನ್ನೇ ಈಗ ನಾವು ನಮ್ಮ ಡಂಪಿಂಗ್ ಯಾರ್ಡ್ ಆಗಿ ಇಟ್ಕೊಂಡಿದ್ದೇವೆ. ಆಕ್ಚುಲಿ ಡಂಪಿಂಗ್ ಯಾರ್ಡ್ ಆಗಬಾರ್ದು ಅದು ಅಂದ್ರೆ ಒಂದು ಝೀರೋ ವೇಸ್ಟ್ ಮ್ಯಾನೇಜ್ಮೆಂಟ್ ನಿರ್ವಹಣಾ ಘಟಕ ಆಗಬೇಕು ನಿಜವಾಗಿ. ಅಲ್ಲಿ ಏನಂದ್ರೆ ನಮ್ಮಲ್ಲಿ ಏನು ಉತ್ಪಾದನೆ ಆಗ್ತದೆ ಕಸ, ಅದರಲ್ಲಿ ಕೂಡ ನಾವು ಏನು ಇದು ಸಣ್ಣ ಪೆನ್ನಿನಿಂದ ಹಿಡಿದು ಒಂದು 26-25 ಬಗೆಯ ಐಟಮ್ಸ್ ಅನ್ನು ಈ ವೇಸ್ಟ್ ಇರ್ಬೋದು, ಬೇರೆ ಬೇರೆ ರೀತಿಯನ್ನು ಸೆಗ್ರಿಗೇಷನ್ ಮಾಡಿ ನಾವು ಅಲ್ಲಿ ಇಟ್ಕೊಂಡ್ರೆ ನಮಗೆ ಅದನ್ನು ರೀಸೇಲ್ ಕೂಡ ಮಾಡಬಹುದು. ಹಸಿ ಕಸವನ್ನು ಗೊಬ್ಬರ ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ, ಬಹಳ ಚೆನ್ನಾಗಿ ಅವರು ನಿರ್ವಹಣೆ ಮಾಡ್ತಾರೆ. ಘಟಕ ಉಂಟು. ಅವರು ಒಂದು ವಾರ್ಮ್, ಅದೆಂಥದ್ದು ಟೈಗರ್ ವಾರ್ಮ್ ಅಂತ ಒಂದು ಬಿಟ್ಟು ಅಲ್ಲಿ ಅದರಲ್ಲಿ ಒಂದು ಅಷ್ಟು ಕಸ ಇದು ಮ್ಯಾನ್ಯೂರ್ ಮಾಡ್ತಾ ಇದ್ದಾರೆ. ಒಳ್ಳೆ ಫರ್ಟಿಲೈಸ್ ಮಾಡಿ ನಮ್ಮವರೇ ಜಾಸ್ತಿಯಾಗಿ ಮಾಡ್ತಾ ಇದ್ದಾರೆ. ಮತ್ತೆ ನಾವು ಅದನ್ನು ಈಗ ಈ ಪ್ಲಾಸ್ಟಿಕ್ ಅನ್ನೆಲ್ಲ ನಾವು ಅಂದ್ರೆ ಟೆಂಡರ್ ಕರೆದು ನಾವು ಅದನ್ನು ಇದಕ್ಕೆ ಕೊಡ್ತಾ ಇದ್ದೇವೆ. ಡಾಮರ್ ಮಾಡ್ಲಿಕ್ಕೆ ಇರ್ಬೋದು ಅಥವಾ ಪೆಟ್ರೋಲಿಯಂ ಪ್ರಾಡಕ್ಟ್ ಮಾಡ್ಲಿಕ್ಕೆ ಇರ್ಬೋದು, ಇದನ್ನೆಲ್ಲವನ್ನು ನಿರ್ವಹಣೆ ಮಾಡ್ತಾ ಇದ್ದೇವೆ. ಈಗ ಹಿಂದೆ ಹೇಳಿದಾಗೆ ಡಂಪಿಂಗ್ ಯಾರ್ಡ್ ಇದೆ, ಈಗ ಸುಮಾರಷ್ಟು ಸುಧಾರಣೆ. ನಿಮ್ಗೆ ಗೊತ್ತಿರ್ಬೋದು, ಮಂದಾರದಲ್ಲಿ ಯಾವಾಗ ನಮ್ಮ ಕಸ ಒಂದು ರಾಶಿ ಅದು ಈ ಪ್ರವಾಹಕ್ಕೆ ಬಂದು 17 ಎಕರೆ ಅಷ್ಟು ಜಮೀನು ನೀರು ಪಾಲಾಗಿತ್ತು.
ಆ ಪ್ರದೇಶ ಕೂಡ ಈಗ ತುಂಬಾ ಅಭಿವೃದ್ಧಿ ಆಗ್ತಾ ಇದೆ. ಹಾಗೆಯೇ ಹಸಿರೀಕರಣ, ನಗರವನ್ನು ಹಸಿರೀಕರಣಗೊಳಿಸಲಿಕ್ಕೆ ಏನೇನು ಕೆಲಸ ಮಾಡ್ತಾ ಇದ್ದೀವಿ? ಇದು ನನ್ನ ವ್ಯಾಪ್ತಿಗೆ ಬರುವುದಿಲ್ಲ, ಆದರೂ ಕೂಡ ನಾನು ನಮ್ಮ ಮಹಾಪೌರರು ಈಗಿರುವ ಸುಧೀರ್ ಶೆಟ್ಟಿ ಕನ್ನೂರ್ ಅವರು ಏನು ಮಾಡಿದ್ದಾರೆ ಅಂದರೆ, ಈ ಬಾರಿ ಸುಮಾರು ಒಂದು 7-8 ಲಕ್ಷದಷ್ಟು ಹಣ್ಣಿನ ಮರವನ್ನು ಬೇರೆ ಬೇರೆ ಇಲಾಖೆಯಿಂದ ಪಡ್ಕೊಂಡು, ಅಂದರೆ ಕೃಷಿ ಇಲಾಖೆ ಇರ್ಬೋದು, ತೋಟಗಾರಿಕೆ ಇಲಾಖೆ ಮತ್ತೆ ದಾನಿಯಿಂದೆಲ್ಲ ಪಡ್ಕೊಂಡು ಎಲ್ಲ ವಾರ್ಡಲ್ಲಿ ಹಂಚಿದ್ದಾರೆ. ಎಲ್ಲಿ ವೇಕೆಂಟ್ ಲ್ಯಾಂಡ್ ಇದೆ ಆ ಜಾಗದಲ್ಲೆಲ್ಲ ಮರ ನೆಡುವಂತ ಕೆಲಸವನ್ನು ಮಾಡಿದ್ದಾರೆ. ಹಣ್ಣಿನ ಗಿಡ ಕೂಡ ಮಾಡಿದ್ದಾರೆ. ಹಲಸಿನ ಗಿಡ, ಮಾವಿನ ಗಿಡ ಇಂಥದನ್ನೆಲ್ಲವನ್ನು ನೆಡುವಂತ ಕೆಲಸವನ್ನು ಪ್ರತಿ ವಾರ್ಡ್ ಅಲ್ಲಿ ಮಾಡಿದ್ದಾರೆ. ಬಹಳಷ್ಟು ಇದರಿಂದ ಒಂದು 2-3 ವರ್ಷದಲ್ಲಿ ತುಂಬಷ್ಟು ನಾವು ಈ ಮರ ಎಲ್ಲ ಬೆಳೆದು ನಿಲ್ಲುವುದನ್ನು ನಾವು ಖಂಡಿತ ನೋಡ್ಬೋದು. ಅದೇ ಮತ್ತೊಂದು ವಿಚಾರ ಏನಂದ್ರೆ, ಈ ಡಿವೈಡರ್ ಇದೆ. ಈ ಡಿವೈಡರ್ ಅನ್ನು ಕೂಡ ಬೇರೆ ಬೇರೆ ಈಗ ಕರ್ನಾಟಕ ಬ್ಯಾಂಕ್ ಇರ್ಬೋದು, ಮತ್ತೆ ಕೆಲವು ಈಗ ಬಂಡಾರಿ ಹೈಟ್ಸ್ ಇರ್ಬೋದು, ಬೇರೆ ಬೇರೆಯವರಿಗೆ ಈಗ ಕೊಟ್ಟಿದ್ದಾರೆ ಡಿವೈಡರ್ ಅಲ್ಲಿ. ಈಗ ಹಾಸ್ಪಿಟಲ್ನವರೆಲ್ಲ ನೀವು ನೋಡ್ತಾ ಇರ್ಬೋದು, ಈ ಇಂಡಿಯನ್ ಹಾಸ್ಪಿಟಲ್, ಕುಲಾಸ್ ಹಾಸ್ಪಿಟಲ್, SCS ಹಾಸ್ಪಿಟಲ್ ಎದುರೆಲ್ಲ ಈಗ ಗಿಡ ನಟ್ಟದ್ದು ಅವರೇ ಮೇಂಟೈನ್ ಮಾಡ್ತಾರೆ. ಹಾಗೆ ನಮ್ಮ ಒಂದು ಯೋಜನೆ, ಈಗ ಏರ್ಪೋರ್ಟ್ ರೋಡ್ ಇರ್ಬೋದು, ಅದನ್ನು ಕೂಡ ನಾವು ಸುಂದರೀಕರಣ ಮಾಡಬೇಕಾದ್ರೆ ಯಾವ್ದಾದ್ರು ಒಂದು NGO ಗೆ ಕೊಟ್ರೆ ಅವರು ಖಂಡಿತ ಮಾಡ್ತಾರೆ. ಯಾಕಂದ್ರೆ ಎಲ್ಲವನ್ನು ಕಾರ್ಪೊರೇಷನ್ ಮಾಡ್ಲಿಕ್ಕೆ ಕಷ್ಟ. ಆದ್ರ ಡಿವೈಡರ್ ಮಧ್ಯೆ ಅವ್ರದ್ದು ಏನಾದ್ರೂ ಅಡ್ವರ್ಟೈಸ್ಮೆಂಟ್ ಎಲ್ಲ ಹಾಕೊಳ್ಬಹುದು. ಇಲ್ಲಿ ಗಿಡ ಇರ್ತದೆ, ಒಂದ್ ಕಡೆ ಅವರ ಅಡ್ವರ್ಟೈಸ್ಮೆಂಟ್ ಕೂಡ ಇರ್ತದೆ, ಗ್ರೀನರಿ ಕೂಡ ಕಾಣ್ತದೆ. ಇದೆಲ್ಲವನ್ನು ಒಂದು ಪ್ಲಾನ್ ಮಾಡಿದ್ರೆ ಖಂಡಿತ ಈಗ ನೋಡೋದಕ್ಕೂ ಇನ್ನೊಂದು ಮುಂದೆ 1-2 ವರ್ಷದ ನಂತರ ನೋಡೋದಕ್ಕೂ ತುಂಬಾ ಬದಲಾವಣೆ ಆಗಿದೆ. ಹಾಗೆ ನಗರಾಭಿವೃದ್ಧಿಗೆ ಇನ್ನೇನು ಯೋಜನೆಗಳು ಮಾಡ್ತಾ ಇದ್ದೀವಿ? ಈಗ ಸ್ಮಾರ್ಟ್ ಸಿಟಿಯಲ್ಲಿ ಬಹಳಷ್ಟು ಅನುದಾನ ಈಗ ನಮ್ಮ NCCಗೆ ಬಂದಿದೆ. ಇದರಲ್ಲಿ ಏನಾಗಿದೆ ಅಂದ್ರೆ, ಶೇಕಡ 60% ಕಾಮಗಾರಿಗಳೆಲ್ಲ ಆಗಿದೆ. ಆದ್ರೆ ಇನ್ನೂ ಕೂಡ ಅನುದಾನಗಳು ಬಂದ್ರೆ ಬೇರೆ ಬೇರೆ ರೀತಿಯ ಪ್ರಾಜೆಕ್ಟ್ ಅನ್ನು ಕೈಗೊಳ್ಬಹುದು. ಈಗ ನಮ್ಮ ಬೆಂಗ್ರೆಯಿಂದ ಮುಂದಕ್ಕೆ ನಮ್ದು ತಣ್ಣೀರ್ಬಾವಿ ಇದೆ, ಅಲ್ಲೊಂದು ಲಿಂಕ್ ಆಗಿ ಅದನ್ನು ಬ್ಯೂಟಿಫಿಕೇಶನ್ ಮಾಡುವಂಥದ್ದು, ರೋಡ್ ಅನ್ನು ಇನ್ನೂ ವೈಡನಿಂಗ್ ಎಲ್ಲಿ ನಮ್ಗೆ ಸ್ಥಳ ಬಿಟ್ಟುಕೊಟ್ಟಿದ್ದಾರೆ ಇಲ್ಲಿ ವೈಡನಿಂಗ್ ಮಾಡುವಂಥದ್ದು, ಫುಟ್ಪಾತ್ ಅನ್ನು ಮಾಡುವಂಥದ್ದು, ತುಂಬಾ ಹಳೆಯದಾದ ಫುಟ್ಪಾತ್ ಎಲ್ಲಿದೆ ಅಲ್ಲಿ ಚೆನ್ನಾಗಿ ಇಂಟರ್ಲಾಕ್ ಮಾಡುವಂಥದ್ದು, UGD ವ್ಯವಸ್ಥೆಯನ್ನು ಇನ್ನೂ ಒಂದು ಒಳ್ಳೆ ರೀತಿಯಲ್ಲಿ ಮಾಡುವಂಥದ್ದು. ಅದು UGD ಅಂದ್ರೆ ನಮ್ದು ಏನು ಮನೆಯ ಒಂದು ಶೌಚದ ವ್ಯವಸ್ಥೆಯನ್ನು ನಾವು ಈಗ ಇದಕ್ಕೆ ಕೊಡ್ತಾ ಇದ್ದೇವೆ. ಎಂತ ಹೇಳುದು, ಡ್ರೈನೇಜ್ಗೆ ನಾವು ಕೊಡ್ತಾ ಇದ್ದೇವೆ. ಅಂದ್ರೆ ವಾಟರ್ ಇದಕ್ಕೆ ಅಲ್ಲ, ಮನೆ ನೀರು ಚರಂಡಿಗೆ ಅಲ್ಲ, ಅದಕ್ಕೇನೆ ಬೇರೆ ಯಾವ್ದೋ ಒಂದು ಸಪರೇಟ್ ಪೈಪ್ ಲೈನ್ ಹಾಕಿ ಆ ವ್ಯವಸ್ಥೆಯನ್ನು ಏಕಕಾಲದಲ್ಲಿ ಮಾಡಿದೆ. ಏಕೆಂದ್ರೆ ಅದು ಇಡೀ ಸಿಟಿಯನ್ನು ಚೆನ್ನಾಗಿಡ್ಲಿಕ್ಕೆ ಸಾಧ್ಯತೆ ಇದೆ. ಅದು ಹಿಂದೆಯಿಂದ ಮಾಡ್ತಾ ಬಂದಿದ್ದಾರೆ. ಈಗ ಲಿಂಕ್ ಕೊಡ್ತಾ ಇದ್ದಾರೆ. ಒಂದೊಂದು ಕಡೆ ಲಿಂಕ್ ಕೊಡುವಾಗ ಇನ್ನೊಂದು ಕಡೆಯಿಂದ ಹೊಡೆಯುತ್ತದೆ ಅಥವಾ ಅಲ್ಲಿಂದ ಮೇಲೆ ಬರ್ತದೆ. ಇದೆಲ್ಲ ವ್ಯವಸ್ಥೆಗಳು ಆಗಿದೆ. ಸಿಟಿಯನ್ನು ಚೆನ್ನಾಗಿ ಮಾಡ್ಬೇಕಾದ್ರೆ ಒನ್ ಟೈಮ್ ಪ್ರಾಜೆಕ್ಟ್ ಆದ್ರೆ ಒಳ್ಳೇದಾಗುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಬಹಳಷ್ಟು ಅನುದಾನಗಳು ಕೂಡ ಬೇಕು, ಬರೀ ನಮ್ಮ ಫಂಡಿನಿಂದ ಆಗುದಿಲ್ಲ. ಸರ್ಕಾರ ಕೂಡ ಅನುದಾನ ಕೊಟ್ರೆ ಖಂಡಿತ ನಮ್ಮ ಸಿಟಿಯನ್ನು ಸುಂದರ ಮಾಡ್ಬೋದು. ಹಾಗೆಯೇ ರೋಡ್ ಅಗಲೀಕರಣ ಅಂತ ಹೇಳ್ತಾರೆ. ಆದ್ರೆ ಪ್ರತಿ ಸರಿ ಮಳೆಗಾಲದ ಟೈಮಲ್ಲಿ ಎಲ್ಲ ಆಗಿದ್ದಾರೆ, ಎಲ್ಲ ಗುಂಡಿ ತೆಗಿತಾರೆ, ಎಲ್ಲ ರೋಡ್ ಹಾಳಾಗ್ತದೆ. ಕಾಂಕ್ರೀಟ್ ಮಾಡಿದ್ದನ್ನು ತೆಗಿತಾರೆ. ಅದು ತುಂಬಾ ಅವ್ಯವಸ್ಥೆ ಅಂತ ಅನ್ಸುದಿಲ್ಲ ಮೇಡಮ್? ಖಂಡಿತ ನಾವು ಈ ರೋಡ್ ಬಗ್ಗೆ ಬಹಳಷ್ಟು ನಮ್ಮ ಮಹಾಪೌರರು ಮೀಟಿಂಗ್ ಮಾಡಿದ್ದಾರೆ. ನಮ್ಮಲ್ಲಿ ನಿರಂತರವಾಗಿ 6-7 ತಿಂಗಳು ಮಳೆ ಬರ್ತಾ ಇರ್ತದೆ. ಅದು ಕೂಡ ಹೆವಿ. ನಾವು ಈ ಸಲ ಡಾಂಬರ್ ಹಾಕಿದ್ರೆ ಅದು ಅಥವಾ ಕಾಂಕ್ರೀಟ್ ಹಾಕಿದ್ರು ಕೂಡ ಅದು ಎದ್ದು ಹೋಗುವಷ್ಟು ಮಳೆ ಬೀಳ್ತದೆ. ಜೊತೆಗೆ ಏನಂದ್ರೆ, ಈಗ ನಮ್ಮ ಪೈಪ್ ಲೈನ್ಗಳು ಹೋಗ್ತಾ ಇರೋದು, UGDಗಳ ಲೈನ್ ಹೋಗ್ತಾ ಇರುವಾಗ ನಾವು ಅಗಲೇಬೇಕಾಗತ್ತೆ. ಈ ನಾವೇನಂದ್ರೆ ಒಂದು ಕಾಮಗಾರಿ ಮಾಡುವಾಗ ರಸ್ತೆ ಆಗಿದ್ರೆ ಆಗುದಿಲ್ಲ. ಅದೇ ನಾನು ಹೇಳುದು, ಇದಕ್ಕೊಂದು ಚೆನ್ನಾಗಿ ಪ್ಲಾನ್ ಆಗ್ಬೇಕು ಅಂತ. ಇಡೀ ಒನ್ ಟೈಮ್ ಪ್ಲಾನ್ ಆಗಬೇಕು. ಆದ್ರೆ ಈಗ ಒಂದು ರಸ್ತೆ ಕಾಂಕ್ರೀಟ್ ಆಯ್ತು ಅಂದ್ರೆ ಈಗ ಈ ಕಡೆ ಒಂದು ಬಲಭಾಗದಲ್ಲಿ ಅಥವಾ ಎಡಭಾಗದಲ್ಲಿ ನಾವು ಇಡೀ ಪೈಪ್ ಹೋಗ್ಲಿಕ್ಕೆ ವ್ಯವಸ್ಥೆ, ಅದು ಕೇಬಲ್ ಇರ್ಬೋದು, ಎಲೆಕ್ಟ್ರಿಕಲ್ ಪೈಪ್ ಇರ್ಬೋದು, ಅಥವಾ ನಮ್ಮ UGDಗೆ ಇದಿರ್ಬೋದು, ಎಲ್ಲ ಪೈಪ್ಗಳು ಒಂದೇ ಇದರಲ್ಲಿ ಹೋದ್ರೆ ಆಗಿರುವುದು ನಿಲ್ತದೆ. ಎಲ್ಲರೂ ಒಂದೇ ಲಿಂಕಲ್ಲಿ ಕೊಡ್ಬೇಕು. ನಮ್ಮಲ್ಲಿ ಆ ರೀತಿ ಪ್ಲಾನ್ ಆಗಿಲ್ಲ. ಇಲ್ಲಿಂದ ಈ ಬಲಭಾಗದಿಂದ ಎಡಭಾಗಕ್ಕೆ ಕೊಂಡೋಗಿ ಇಲ್ಲಿ ರೋಡ್ ಕಟ್ ಮಾಡ್ತೇವೆ. ಹಾಗೆ ಪೈಪ್ ಈಗ ಏನಂದ್ರೆ ಒಂದು ದೊಡ್ಡ ಪೈಪ್ ಹಾಕಿರ್ಬೇಕು, ಅದ್ರಲ್ಲಿ ಎಲ್ಲ ವೈರ್ಗಳು ಹೋಗ್ಬೇಕು.
ಅಗಿಯೋದು ಕಮ್ಮಿ ಆಗ್ಬೋದು, ಕಡಿಮೆ. ಗುಂಡಿ ಬೀಳೋದು ಕಮ್ಮಿ ಆಗ್ಬೋದು ಅಂತ ನನ್ನ ಅನಿಸಿಕೆ. ಹಾಗೆ ಮಳೆಗಾಲ ಅಂತ ಹೇಳುವಾಗ ಡಿಸೆಂಬರ್ ವರೆಗೆ ಮಳೆ ಹೇಗೂ ಬರ್ತದೆ, ಆದ್ರೆ ಜನವರಿ ಮುಟ್ಲಿಗೆ ಪುರ್ಸೋದಿಲ್ಲ, ನಮ್ಗೆ ನೀರಿನ ಅಭಾವ ಕಾಡ್ತದೆ ಮೇಡಮ್. ಆಗ ಟ್ಯಾಂಕರ್ ನೀರು ಅಂತ ಹೇಳ್ತಾರೆ, ಬೇರೆ ಎಲ್ಲಾ ಕಡೆಯಿಂದ ನಾವು ನೀರನ್ನು ನಾವು ಅವಲಂಬಿಸ್ಬೇಕಾಗ್ತದೆ. ಅದಕ್ಕೆ ಈಗ ಪರ್ಮನೆಂಟ್ ಪರಿಹಾರ ಅಂತ ಇಲ್ವಾ ಮೇಡಮ್? ಈಗ ತಮಗೆ ಗೊತ್ತಿರುವ ಹಾಗೆ ನಾವು ತುಂಬೆಯಿಂದ ಬಹಳಷ್ಟು ನೀರು ಮಂಗಳೂರಿಗೆ ಸರಬರಾಜು ಪಡ್ಕೊಳ್ತಾ ಇದ್ದೇವೆ. ನಮ್ಮಲ್ಲಿ ನಿಜವಾಗಿಯೂ ನೀರಿನ ಅಭಾವ ಇಲ್ಲ ಅಂತಲೇ ಹೇಳ್ಬೋದು. ಅಂದ್ರೆ ಎಲ್ಲಿ ಈಗ ಅಂದ್ರೆ ನಮ್ಮ ನೀರು ಎತ್ತರ ಪ್ರದೇಶಕ್ಕೆ ಹೋಗದೇ ಇರ್ಬೋದು, ಅಲ್ಲಿ ಮಾತ್ರ ಟ್ಯಾಂಕರ್ ವ್ಯವಸ್ಥೆ ಮಾಡೋದು. ಈ ಸಮತಟ್ಟು ಪ್ರದೇಶದಲ್ಲಿ ತುಂಬೆಯಿಂದ ಬಂದಂತ ನೀರು ಸಾಕಾಗುತ್ತೆ. ಎಲ್ಲಿ ಅಂದ್ರೆ ನಮ್ಮ ನೇತ್ರಾವತಿ ನದಿ ಬತ್ತಿ ಹೋದ್ರೆ ಮಾತ್ರ ನಮ್ಗೆ ನೀರಿನ ಅಭಾವ ಕಾಡ್ತದೆ ವಿನಃ ನಿಜವಾಗಿ ನೀರಿನ ಅಭಾವ ದಕ್ಷಿಣ ಕನ್ನಡ ಜಿಲ್ಲೆಗೆ ಇಲ್ಲ ಅಂತಲೇ ಅನಿಸ್ತದೆ. ನಾನು ನೋಡಿದ ಹಾಗೆ ಅಭಾವ ತುಂಬಾ ಕಮ್ಮಿ. ಆದ್ರೆ ಬೇಸಿಗೆ ತುಂಬಾ ತೀರಾ ಏಪ್ರಿಲ್ ಮೇ ಎಂಡ್ ಆಗುವಾಗ ನೀರಿನ ಅಭಾವ ಅಂದ್ರೆ ವರತೆ ಕಮ್ಮಿ ಆಗುತ್ತೆ, ಬಾವಿಗಳು ಬತ್ತಿ ಹೋಗ್ತದೆ. ಆ ಸಂದರ್ಭದಲ್ಲಿ ಬಹಳಷ್ಟು ಟ್ಯಾಂಕರ್ ವ್ಯವಸ್ಥೆಯನ್ನು ನಮ್ಮ ನಮ್ಮ ಯಾರು ಮಹಾನಗರ ಪಾಲಿಕೆ ಸದಸ್ಯರು ಆಯಾಯ ವಾರ್ಡಿಗೆ ಈ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ. ಮಳೆ ನೀರು ಇಂಗುವಿಕೆ ಕಂಪಲ್ಸರಿ, ಅದು ಕಂಪಲ್ಸರಿ. ಈಗ ನಾವು ಏನಂದ್ರೆ ಈ 500 ಸ್ಕ್ವೇರ್ ಮೀಟರ್ ಎಬೋ ಬಿಲ್ಡಿಂಗ್ ಎಲ್ಲರಿಗೂ ಕೂಡ ಮಳೆ ನೀರು ಕೊಯ್ಲು ಮಾಡ್ಬೇಕು ಅಂತ ನಮ್ಮಲ್ಲಿ ಆರ್ಡರ್ ಕೂಡ ಇದೆ. ಅದನ್ನ ಇಂಪ್ಲಿಮೆಂಟ್ ಮಾಡಿಸ್ತಾ ಇದ್ದೇವೆ. ಈಗಾಗಲೇ ಕೆಲವೊಂದು ಹಾಸ್ಟೆಲ್ ಅಲ್ಲಿ, ಹಾಸ್ಪಿಟಲ್ ಅಲ್ಲಿ ಎಲ್ಲ ಮಳೆ ನೀರು ಕೊಯ್ಲು ಮಾಡಿದ್ದೇವೆ. ಹಾಗೇನೆ ಈಗ ನಾವು ಶಿಕ್ಷಣದ ಕಡೆ ಬರೋದಾದ್ರೆ, ಈಗ ಗವರ್ಮೆಂಟ್ ಶಾಲೆ ಅಂತ ಹೇಳಿದ್ರೆ ಅದಕ್ಕೊಂದು ಈಗಲೂ ಕೂಡ ತಾತ್ಸಾರದ ಭಾವನೆ, ಯಾಕೆ ಹಾಗಿರ್ಬೋದು ಮೇಡಮ್? ಒಳ್ಳೆ ಕ್ವಶನ್ ಕೇಳ್ತಾ ಇದ್ದೀರಿ. ಯಾಕಂದ್ರೆ ನಾವು ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿ ಬಂದವರು. ಈ ಪ್ರೈವೇಟ್ ಶಾಲೆಗೂ ಸರ್ಕಾರಿ ಇದಕ್ಕೆ ಶಿಕ್ಷಣ ಸಂಸ್ಥೆಗೆ ವ್ಯತ್ಯಾಸ ಏನಂದ್ರೆ, ಪ್ರೈವೇಟ್ ಶಾಲೆಯಲ್ಲಿ ಅಲ್ಲಿ ನೇಮಕಾತಿಯಾದ ಟೀಚರ್ಗಳು ನಿಜವಾಗಿ ಸರ್ಕಾರದ ಅಂದ್ರೆ ರ್ಯಾಂಕ್ ಹೋಲ್ಡರೇ ನಿಜವಾಗಿ ಅಲ್ಲಿ ಆ ಒಂದು ಹುದ್ದೆಯನ್ನು ತಗೊಂಡಿರ್ತಾರೆ. ಪ್ರೈವೇಟ್ ಅಲ್ಲಿ ಯಾರು ಹೋಗ್ತಾ ಇದ್ರೆ ಯಾಕೆ ನಮ್ಮ ಪೇರೆಂಟ್ಸೇ ಅರ್ಥ ಮಾಡಿಕೊಳ್ಳಿಲ್ಲ. ನಿಜವಾಗಿಯೂ ಅತ್ಯುತ್ತಮವಾದ ಶಿಕ್ಷಕರು ಇರುವುದು ಸರ್ಕಾರಿ ಶಾಲೆಯಲ್ಲಿ. ಯಾರಿಗೆ ಸರ್ಕಾರಿ ಹುದ್ದೆ ತಗೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ ಅವರಲ್ಲಿ ಪ್ರೈವೇಟ್ ಶಿಕ್ಷಣ ಸಂಸ್ಥೆಗೆ ಹೋಗ್ತಾ ಇದೆ. ಸರ್ಕಾರಿ ಶಾಲೆಯಲ್ಲಿ ಎಲ್ಲ ಫೆಸಿಲಿಟಿಗಳು ತುಂಬಾ ಕಡಿಮೆ ಇದೆ. ಯಾಕಂದ್ರೆ ಈಗ ಸ್ಮಾರ್ಟ್ ಕ್ಲಾಸ್ ಇರ್ಬೋದು, ಮಕ್ಕಳಿಗೆ AC ಇರ್ಬೋದು, ಫ್ಯಾನ್ ಇರ್ಬೋದು, ಅಥವಾ ಒಂದು ಕೂತ್ಕೊಳ್ಳುವ ವ್ಯವಸ್ಥೆ ಇರ್ಬೋದು, ಸರ್ಕಾರಿ ಶಾಲೆಯಲ್ಲಿ ಇಲ್ಲ. ಈಗ ಎಲ್ಲ ಪೇರೆಂಟ್ಸ್ಗೆ ಏನಾಗಿದೆ, ಅವರು ಲಕ್ಸುರಿ ಲೈಫ್ ಮಾಡ್ತಿರುವಾಗ ನಮ್ಮ ಮಕ್ಕಳು ಕೂಡ ಲಕ್ಸುರಿಯಾಗಿ ಓದ್ಲಿ, ಲಕ್ಸುರಿಯಾಗಿ ಬದುಕಲಿ ಅಂತ. ಆದ್ರೆ ಮೂಲ ಅವರ ಉದ್ದೇಶ ಏನಂದ್ರೆ ನನ್ನ ಮಗುವಿಗೆ ಒಳ್ಳೆ ಶಿಕ್ಷಣ ಕೊಡ್ಬೇಕು ಅಂತ. ಆದ್ರೆ ಎಲ್ಲಿ ತಪ್ಪುತ್ತಾ ಇದ್ದೇವೆ ಅಂದ್ರೆ, ನಾವು ಬರೀ ಮಗುವಿಗೆ ಶಿಕ್ಷಣವನ್ನೇ ಕೊಡೋದಲ್ಲ, ಶಿಕ್ಷಣಕ್ಕೆ ಪೂರಕವಾದ ಏನು ಆ ಮಗು ಒಂದು ಸಮಾಜದ ವ್ಯಕ್ತಿಯಾಗಿ ಬೆಳೀಲಿಕ್ಕೆ ಬೇಕಾದಂತಹ ಒಂದು ಪೂರಕ ವ್ಯವಸ್ಥೆಯನ್ನು ನಾವು ಕೊಡಿಸ್ತಾ ಇಲ್ಲ. ನಾವೇ ಪೇರೆಂಟ್ಸೇ ನಾವು. ಯಾಕಂದ್ರೆ ನಾನು ಕೂಡ ಒಂದು 3 ಮಕ್ಕಳ ತಾಯಿಯಾದ ಕಾರಣ ನಾನು ಕೂಡ ಅದನ್ನೇ ಯೋಚನೆ ಮಾಡ್ತಾ ಇದ್ದೇನೆ. ನಮ್ಮ ಪೇರೆಂಟ್ಸ್ ಏನ್ ಮಾಡ್ಬೇಕಂದ್ರೆ, ಮಗುವಿಗೆ ಪೂರಕವಾದ ವ್ಯವಸ್ಥೆಯಲ್ಲಿ ಶಿಕ್ಷಣ ಪಡೆಯಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು. ಬಹಳಷ್ಟು ಈಗ ಕನ್ನಡ ಮಾಧ್ಯಮ ಶಾಲೆಗಳು ಮುಚ್ಚುತ್ತಾ ಬರ್ತಾ ಇದೆ. ಇದು ಮುಚ್ಚದಾಗಿ ನಮ್ಮೂರಿನ ಶಾಲೆ ಅಂತ ಅದರಲ್ಲಿ ಗೌರವ ಕೊಟ್ಟು ಅದನ್ನು ಅಭಿವೃದ್ಧಿಪಡಿಸಿದ್ರೆ, ನಮ್ಮ ಮಕ್ಕಳನ್ನು ಅಲ್ಲೇ ಕಲಿಸಿದ್ರೆ, ವಿದ್ಯಾವಂತರನ್ನಾಗಿ ಮಾಡಿದ್ರೆ ಖಂಡಿತ ಮುಂದೆ ಇದಕ್ಕೆ ಇದಾಗಬಹುದಂತ ನನ್ನ ಆಲೋಚನೆ. ಸರ್ಕಾರಿ ಶಾಲೆ ಕೂಡ ಅಭಿವೃದ್ಧಿ ಆಗಬೇಕು. ಬರೀ ಪ್ರೈವೇಟ್ ಶಾಲೆಯಲ್ಲಿ ಏನಂದ್ರೆ ದುಡ್ಡಿದೆ, ಶ್ರೀಮಂತರು ಬರ್ತಾರೆ, ಪೇರೆಂಟ್ಸ್ ಅಲ್ಲಿ ದುಡ್ಡಿದೆ, ಹಾಗಾಗಿ ಕಲಿಸ್ಕೊಡ್ತಾರೆ. ಆದ್ರೆ ಸರ್ಕಾರಿ ಶಾಲೆಯಲ್ಲೂ ಕೂಡ ಈ ಪ್ರೈವೇಟ್ ಶಾಲೆಯಾಗಿ ಒಂದು ದಡ್ಡಲ್ ಕಾಡುವಂತ ಬಂಟ್ವಾಳದಲ್ಲಿ ನೀವು ಕೇಳಿದ್ದೀರಿ, ಬಹಳಷ್ಟು ಪ್ರಚಾರ. ಅಲ್ಲಿ ಒಬ್ರು ಅದನ್ನು ದತ್ತು ತಗೊಂಡು ಆ ಶಾಲೆಯನ್ನು ಕನ್ನಡ ಮಾಧ್ಯಮದಿಂದ ಆಂಗ್ಲ ಮಾಧ್ಯಮ ಮಾಡಿ, ಹೇಗೆ ಅಂದ್ರೆ ಒಂದು ಪ್ರೈವೇಟ್ ಶಾಲೆಗಿಂತ ಉತ್ತಮವಾಗಿ ಆ ಸರ್ಕಾರಿ ಶಾಲೆ ರನ್ ಆಗ್ತದೆ. ಅದೇ ರೀತಿ ಆ ಊರಿನ ಜನರು ಸೇರಿದ್ರೆ ಖಂಡಿತ ಮೇಡಮ್ ಸರ್ಕಾರಿ ಶಾಲೆಯನ್ನು ಕೂಡ ಅತ್ಯುತ್ತಮವಾದ ಶಾಲೆ. ಈಗ ನೀವು ನೋಡಿರ್ಬೋದು, ಇದೆಲ್ಲ ಓದಿದವರೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿ ಆದ್ರು ಯಾವುದೇ ಪ್ರೈವೇಟ್ ಶಾಲೆಯಲ್ಲಿ ಓದಿದವರಲ್ಲ, ಸರ್ಕಾರಿ ಶಿಕ್ಷಣ ಸಂಸ್ಥೆಯಲ್ಲೇ ಓದಿದವರು ಇವತ್ತು ದೊಡ್ಡ ದೊಡ್ಡ ವ್ಯಕ್ತಿಯಾಗಿ ಬೆಳೆದು ಬರ್ಲಿಕ್ಕೆ ಕಾರಣ ಏನಂದ್ರೆ ಅಲ್ಲಿ ಫ್ರೀ ನೇಚರ್. ನಮ್ಗೆ 10 ಗಂಟೆಗೆ ಶಾಲೆ ಶುರು ಆಯ್ತು, 1 ಅವರ್ ಬ್ರೇಕ್ ಇದ್ರೆ ನಾವು ಎಲ್ಲ ಗ್ರೌಂಡ್ ಅಲ್ಲಿ ಇಳಿದು ಓಡಾಡುದು, ಮಣ್ಣಾಗ್ಲಿ ಏದಾಗ್ಲಿ. ಈಗ ಮಕ್ಕಳಿಗೆ ಹಾಗೆ ಮಾಡುದಿಲ್ಲ. ಪೇರೆಂಟ್ಸ್ ಏನ್ ಮಾಡ್ತಿದ್ದಾರೆ, ನನ್ನ ಮಗು ಸ್ವಚ್ಛವಾಗಿ ಹೋಗ್ಬೇಕು, ಸ್ವಚ್ಛವಾಗಿ ಮನೆಯಿಂದ ಶಾಲೆಯಿಂದ ಬರ್ಬೇಕು ಅಂತ. ಎಲ್ಲಿದೆ ವಾತಾವರಣ? ಅವ್ರಿಗೆ ಮಗುವಿಗೆ ಮರ ಹತ್ತಲಿಕ್ಕೆ ಗೊತ್ತಿಲ್ಲ, ಬರೀ ರಿಕ್ಷಾದಿಂದ ಕಾರಿಂದ ಇಳಿತದೆ,
ಮನೆಗೆ ಬರ್ತದೆ, ಶಾಲೆಗೆ ಹೋಗ್ತದೆ, ಶಾಲೆಗೆ ಒಂದಷ್ಟು ಟ್ಯೂಷನ್ ಇದು ಹಾಕೋದು. ಆದ್ರೆ ಮಗುವಿಗೆ ಪರಿಸರದ ಬಗ್ಗೆ ಆಗಲಿ, ಮಗುವಿಗೆ ಈ ಪ್ರಕೃತಿ ಹೀಗಿದೆ, ಪ್ರಕೃತಿಗೆ ಹೊಂದಾಣಿಕೆ ಮಾಡಿಕೊಂಡು ನಮ್ಮ ಜೀವನ ಸಾಗಿಸಬೇಕು. ಅದು ಮಣ್ಣು ಇರ್ಬೋದು, ಮಳೆ ಇರ್ಬೋದು, ಬಿಸಿಲು ಇರ್ಬೋದು. ಮಕ್ಕಳಿಗೆ ಬಿಸಿಲು ಎಂಬುದೇ ಗೊತ್ತಿಲ್ಲದ ಮಕ್ಕಳನ್ನು ನಾನು ನೋಡಿದ್ದೇನೆ. ಈ ರೀತಿ ಈ ಪೂರಕ ವ್ಯವಸ್ಥೆಯ ಬಗ್ಗೆ ಚಿಂತನೆ ಮಾಡಬೇಕು ಪೇರೆಂಟ್ಸ್. ನಾನು ಹೇಳೋದು ನನ್ನ ಅನಿಸಿಕೆ, ಪೇರೆಂಟ್ಸೇ ಬದಲಾವಣೆ ಆಗಬೇಕು. ಹಾಗಾದ್ರೆ ನಮ್ದು ಇದು ಕನ್ನಡ ಮಾಧ್ಯಮ ಶಾಲೆಗಳು ಉಳಿದು ಬರ್ತದೆ, ಅದನ್ನು ಒಂದು ಹೆಸರುವಾಸಿಯಾಗಿ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಹಾಗೆಯೇ ಈಗ ಶಾಲೆಗಳಲ್ಲಿ ಈಗ ಕೌನ್ಸಿಲಿಂಗ್ ಸೆಂಟರ್ ಅಂತ ಹೇಳ್ತಾರೆ. ಈಗ ಪ್ರೈವೇಟ್ ಶಾಲೆಗಳಲ್ಲೆಲ್ಲ ಕೌನ್ಸಿಲಿಂಗ್ ಸೆಂಟರ್ ಎಲ್ಲ ವ್ಯವಸ್ಥೆ ಕೂಡ ಇದೆ. ಈಗ ಗವರ್ಮೆಂಟ್ ಶಾಲೆಗಳಲ್ಲಿ ಅಂತಹ ಒಂದು ಆಪ್ಷನ್ ಇಲ್ಲ ಅಂತಾನೆ ಹೇಳ್ಬೋದು. ಅಂತಹ ಒಂದು ವ್ಯವಸ್ಥೆಗಳನ್ನೆಲ್ಲ ಹೇಗೆ ಈಗ ಅಲ್ಲಿ ಕೂಡ ಶಿಕ್ಷಣ ಸಂಸ್ಥೆ ಬಗ್ಗೆ ನಾನು ತುಂಬಾ ಅಂದ್ರೆ ಅದರಲ್ಲಿ ಇನ್ವಾಲ್ವ್ಮೆಂಟ್ ತುಂಬಾ ಕಡಿಮೆ. ಆದ್ರೆ ಇದು ಸರ್ಕಾರಿ ಶಾಲೆಯಲ್ಲಿ ಒಂದು ಇದು ಎಂಥದ್ದು ಶಾಲಾಭಿವೃದ್ಧಿ ಸಮಿತಿ ಅಂತ ಇದೆ. ಈ ಸಮಿತಿಯವರು ಮನಸ್ಸು ಮಾಡಿದ್ರೆ ಹೊರಗಿಂದ ಒಂದು ಕೌನ್ಸಿಲರ್ ಅನ್ನು ತಗೊಂಡು ಬಂದು ಯಾವ ಮಗುವಿಗೆ ಈಗ ಪ್ರಾಬ್ಲಮ್ ಇದೆ ಅಂತ ಟೀಚರ್ ಐಡೆಂಟಿಫೈ ಮಾಡಿ ಆ ಮಗುವನ್ನು ರೆಫರ್ ಮಾಡಿದ್ರೆ 1 ಗಂಟೆ ಬಂದು ಅಥವಾ ವಾರದಲ್ಲಿ ಒಂದು ದಿನ ಆ ಶಿಕ್ಷಣ ಸಂಸ್ಥೆಗೆ ಬಂದು ಯಾವ ಮಗುವಿಗೆ ಅವಶ್ಯಕತೆ ಇದೆ ಕೌನ್ಸಿಲಿಂಗ್, ಅಥವಾ ಆ ಮಗು ಯಾಕೆ ವೀಕ್ ಆಗಿದೆ, ಅದು ಸ್ಟಡೀಸ್ ಇರ್ಬೋದು, ಅಥವಾ ಇದಕ್ಕೆ ಸೈಕಲಾಜಿಕಲಿ ಕೆಲವು ಮಕ್ಕಳಿಗೆ ಪ್ರಾಬ್ಲಮ್ ಇರ್ತದೆ, ಅದು ಪೇರೆಂಟ್ಸ್ಗೂ ಐಡೆಂಟಿಫೈ ಆಗೋದಿಲ್ಲ, ಟೀಚರ್ಸ್ಗೂ. ಅಲ್ಲಿ ಕೌನ್ಸಿಲರ್ ಬಂದ್ರೆ ಅವರಿಗೆ ಐಡೆಂಟಿಫೈ ಆಗುತ್ತೆ. ಒಂದು ಕ್ಲಾಸ್ ಅನ್ನು ಬಂದು ಒಂದು ಕೌನ್ಸಿಲರ್ ಬಂದು ಒಂದು ಕ್ಲಾಸ್ ತಗೊಂಡಾಗ ಯಾವ ಮಗು ಯಾವುದರಲ್ಲಿ ಡೆಫಿಷಿಯನ್ಸಿ, ಅದಕ್ಕೆ ಕೊರತೆ ಇದೆ ಅಂತ ಆ ಕೌನ್ಸಿಲರ್ಗೆ ಖಂಡಿತ ಗೊತ್ತಾಗ್ತದೆ. ಶಾಲಾಭಿವೃದ್ಧಿ ಸಮಿತಿಯವರು ಇದನ್ನು ಒಂದು ಮಾಡಿದ್ರೆ ಖಂಡಿತ ಉತ್ತಮ ಆಗ್ಬೋದು ಅಂತ ನನ್ನ ಅನಿಸಿಕೆ. ಹಾಗೆಯೇ ಈಗ ಪುನಃ ನಿಮ್ಮ ಸಬ್ಜೆಕ್ಟಿಗೆ ಬರೋದಾದ್ರೆ, ಈಗ ಪೊಲ್ಯೂಷನ್ ಕಂಟ್ರೋಲ್ ಅಲ್ಲಿ ಈಗ ನಾನು ಗ್ರಹಿಸಿದಾಗೆ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡ್ತೀರಿ, ಸಾಲಿಡ್ ವೇಸ್ಟ್ ಎಲ್ಲ ವೇಸ್ಟ್ ಮ್ಯಾನೇಜ್ಮೆಂಟ್. ಅಂದ್ರೆ ಈಗ ಪೊಲ್ಯೂಷನ್ ಕಂಟ್ರೋಲ್ ಬಗ್ಗೆ ನೀವು ಈ ವ್ಯವಸ್ಥೆ ಕ್ರಮ ಕೈಗೊಂಡಿದ್ದೀರಿ ಮೇಡಮ್. ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಡೆಲ್ಲಿಯಲ್ಲಿ ಏರ್ ಪೊಲ್ಯೂಷನ್ ಚೆಕ್ ಮಾಡ್ತಾರೆ, ಹಾಗೆ ಇಲ್ಲಿ ಕೂಡ ಇದೆಯಾ ಅದು? ಅಂದ್ರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವರು ಎಲ್ಲಿ ಈಗ ನಮ್ಮ ವಾಟರ್ ಪೊಲ್ಯೂಷನ್ ಆಗುತ್ತೆ, ಎಲ್ಲಿ ಪೊಲ್ಯೂಷನ್ ಈಗ ಅಂದ್ರೆ ಇದು ವಾಯುಮಾಲಿನ್ಯ ಅವರಲ್ಲಿ ಇದೆ, ಅದು ನಮ್ಮ ಡಿಪಾರ್ಟ್ಮೆಂಟಿಗೆ ಬರುತ್ತೆ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡೇ ಬೇರೆ ಇದೆ, ಅವ್ರು ಬೇರೆ ಬೇರೆ ಇದನ್ನು ಮಾಡ್ತಾ ಇದ್ದಾರೆ. ಅವರು ಕೂಡ ನೇಚರ್ಗೆ ಸಂಬಂಧಪಟ್ಟ ಹಾಗೆ ಈ ತ್ಯಾಜ್ಯವನ್ನು ಬಿಸಾಡದಾಗೆ, ತ್ಯಾಜ್ಯವನ್ನು ಹರಿಯುವ ನೀರಿಗೆ ಬಿಡದಾಗೆ ಅವರು ಕೂಡ ಅವರ ಮೇಲೆ ನಮ್ಮ ಕೇಸ್ ಮಾಡ್ಬೋದು. ಈಗ ಸಾರ್ವಜನಿಕರ ಮೇಲೆ ಇರ್ಬೋದು, ಅಥವಾ ಇದರ ಒಂದು ಫ್ಲಾಟ್ ಇದ್ರೆ ಅವರೆಲ್ಲ ವೇಸ್ಟ್ ಅನ್ನು ನೀರಿಗೆ ಬಿಡುವಂಥದ್ದು, ಅವರು ಕೂಡ ಆಕ್ಷನ್ ತಗೊಳ್ಬೋದು. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವರು ಕೂಡ ಕಂಟ್ರೋಲ್ ತಗೊಳ್ತಾರೆ, ಮತ್ತೆ ಆಕ್ಷನ್ ಮಾಡ್ತಾರೆ, ಮತ್ತೆ ಕೋರ್ಟಿಗೆ ಕೂಡ ಅವರು ಇದು ಮಾಡ್ತಾರೆ, ರೆಕಮೆಂಡೇಶನ್ ಮಾಡ್ತಾರೆ. ಅದು ಈಗ ಮಹಾನಗರ ಪಾಲಿಕೆ ಬರುದಿಲ್ಲ, ಅದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡೇ ಬೇರೆ. ಟೆಸ್ಟಿಂಗ್ ಎಲ್ಲ ಅವರೇ ಮಾಡ್ತಾರೆ. ಅಂದ್ರೆ ಈಗ ಮಂಗಳೂರಲ್ಲಿ ಕೂಡ ಅದು ಸೆಟಪ್ ಇದೆ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂತೇಳಿ ಇದೆ, ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ನಾಳೆ ಒಂದು ಪಣಂಬೂರಲ್ಲಿ ಅವರು ಒಂದು ಇದು ಮಾಡ್ತಾ ಇದ್ದಾರೆ. ಪಣಂಬೂರು ಬೀಚಲ್ಲಿ ಈ ಏನು ವೇಸ್ಟ್ ಪ್ರಾಡಕ್ಟ್ ಆಗ್ತದೆ ಅದಕ್ಕೊಂದು ಚಂದ ಮಾಡಿ ಅವರೊಂದು ಇದು ಮಾಡಿದ್ದಾರೆ, ಒಂದು ಸ್ಟ್ರಕ್ಚರ್ ಮಾಡಿದ್ದಾರೆ. ಅದರಲ್ಲಿ ಅವರು ಡಿಗ್ರೇಡೇಬಲ್ ವೇಸ್ಟ್, ಆಮೇಲೆ ಡಿಗ್ರೇಡೇಬಲ್ ವೇಸ್ಟು, ಇದೆಲ್ಲ ಒಂದು ಜನರು ಬಂದರೆ ಹಾಕ್ಲಿಕ್ಕೆ ಅದಕ್ಕೆ ವ್ಯವಸ್ಥೆ ಚೆನ್ನಾಗಿ. ನಾಳೆ ನಾನು DC ಅವರು ಇನಾಗ್ರೇಷನ್ ಮಾಡ್ತಾ ಇದ್ದಾರೆ, ಭಾಳ ಚೆನ್ನಾದ ಕಾರ್ಯಕ್ರಮ. ಅವರು ಕೂಡ ಕಾರ್ಯಕ್ರಮವನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಹಾಗೆ ನಿಮ್ಮ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ತಂತ್ರಜ್ಞಾನವನ್ನು ಹೇಗೆ ಅಳವಡಿಸಿಕೊಳ್ತೀವಿ? ಈಗ ಒಂದು ಉತ್ತಮ ಕ್ವಶನ್ ಅಂತ ತಾವು ಕೇಳಿದಂಥದ್ದು. ಮಹಾನಗರ ಪಾಲಿಕೆ ಕಳೆದ ಒಂದು ಸಾಧಾರಣ ಒಂದು 4 ವರ್ಷದಿಂದ ಎಲ್ಲ ಆಸ್ತಿಗಳನ್ನು ಕೂಡ ತಂತ್ರಾಂಶದಲ್ಲಿ ಅಳವಡಿಸಿಕೊಂಡಿದೆ. ಅದರಲ್ಲಿ ಕೂಡ ಇನ್ನು 50% ಅಷ್ಟು ಬಾಕಿ ಇದೆ. ಆದರೆ ಉಳಿದ ಎಲ್ಲ ತಂತ್ರಾಂಶದಲ್ಲಿ ನಾವು ಆಸ್ತಿಗಳನ್ನು ಇರ್ಬೋದು, ಟ್ರೇಡ್ ಲೈಸೆನ್ಸ್ ಕೂಡ ಹಾಗೆ ನಾವು ಹಿಂದೆ ಮ್ಯಾನ್ಯಲ್ ಕೈಯಲ್ಲಿ ಬರಿತಾ ಇತ್ತು. ಈಗ ಎಲ್ಲ ಟ್ರೇಡ್ ಲೈಸೆನ್ಸ್ ಕೂಡ ಅದನ್ನು ವ್ಯಾಪಾರ ಅಂತ ಒಂದು ಆ್ಯಪ್ ಇದು ಮಾಡಿ ಆ್ಯಪ್ ಇದೆ, ಅದರಲ್ಲಿ ನಾವು ಇದು ಮಾಡಿ ಎಲ್ಲ ಕಮರ್ಷಿಯಲ್ ಕಾಂಪ್ಲೆಕ್ಸಸ್ ಎಲ್ಲ ಆ್ಯಪ್ ಮೂಲಕವೇ ನೀವು ಟ್ರೇಡ್ ಲೈಸೆನ್ಸ್ಗೆ ಅಪ್ಲೈ ಮಾಡುವಂಥದ್ದು. ವಿದಿನ್ 15 days ಅಲ್ಲಿ ನಿಮಗೆ ನೀವು ಫೀಸ್ ಕಟ್ಟಲಿಕ್ಕೆ ಬರ್ತದೆ, ಎಲ್ಲ ಮೆಸೇಜ್ ಬರ್ತದೆ ನಿಮಗೆ.
ಮೆಸೇಜ್ ಬಂದ ಕೂಡಲೇ ನೀವು ಫೀಸ್ ಕಟ್ಟುವಂಥದ್ದು, ರಿನ್ಯೂವಲ್ ಮಾಡುವಂಥದ್ದು ಪ್ರತಿ ವರ್ಷ. ಆಮೇಲೆ ನಿಮಗೆ ಲೈಸೆನ್ಸ್ ನೀವೇ ಜನರೇಟ್, ಅಂದ್ರೆ ನಾವು ಅಪ್ರೂವ್ ಕೊಟ್ಟರೆ ನಿಮಗೆ ಜನರೇಟ್ ಮಾಡ್ಕೊಳ್ಬೋದು ಬೇರೆ ಬೇರೆ ರೀತಿಯಲ್ಲಿ. ಈಗ ನಮ್ದು ಬಿಲ್ಡಿಂಗ್ ಲೈಸೆನ್ಸ್ ಕೂಡ ಹಾಗೆ, ಅದು ನಿರ್ಮಾಣ 2 ಅಂತೇಳಿ ಒಂದು ಸಾಫ್ಟ್ವೇರ್ ಇದೆ. ನಿರ್ಮಾಣ 2 ಅಲ್ಲಿ ಇದು ಮಾಡ್ತೇವೆ. ನೀವು ಆಸ್ತಿ ತೆರಿಗೆ ಕೂಡ ಹಾಗೆ, ಆಸ್ತಿ ತೆರಿಗೆ ಪಾವತಿಗೆ ಕೂಡ ನಾವು ಈ ಆಸ್ತಿ ಒಂದು ಸಿಸ್ಟಮ್ ಇದೆ. ಅದರಲ್ಲಿ ನೀವು ನಿಮ್ಮ ತೆರಿಗೆಯನ್ನು ಕಟ್ಟುವಂತ ವ್ಯವಸ್ಥೆ, ನೀವು ಆಫೀಸ್ಗೆ ಬರಬೇಕಂತಿಲ್ಲ, ಮನೆಯಲ್ಲಿ ನೀವು ಆಸ್ತಿ ತೆರಿಗೆ ಆನ್ಲೈನ್ ಅಲ್ಲಿ ಕಟ್ಟಬಹುದು. ಬಿಲ್ಡಿಂಗ್ ಲೈಸೆನ್ಸ್ಗೆ ಇದೆ. ಆಮೇಲೆ ಈ ಆಸ್ತಿಯಲ್ಲಿ ನಾವು ಎಲ್ಲ ಈಗ ಅಂದ್ರೆ ಖಾತೆ ವರ್ಗಾವಣೆ ಮಾಡುವಂಥದ್ದು ಅಥವಾ ನಿಮಗೆ ನಿಮ್ಮ ಖಾತೆಯನ್ನು ತಗೊಳ್ಳುವುದು, ಅದಕ್ಕೂ ಕೂಡ ಒಂದು ಸಾಫ್ಟ್ವೇರ್ ಇದೆ. ಈಗ ಎಲ್ಲವನ್ನು ಕೂಡ ಮಂಗಳೂರಿಗೆ ಪ್ರವೇಶ ಪತ್ರ ಕೂಡ ಕಂಪ್ಲೀಟ್ ಆದ ಮನೆಗೆ ಪ್ರವೇಶ ಪತ್ರ ಕೂಡ ಕೊಡುವಂಥದ್ದನ್ನು ಕೂಡ ಸಾಫ್ಟ್ವೇರ್ ಮಾಡಿದೆ. ಇನ್ನು ಮುಂದಿನದಲ್ಲಿ ಯಾವುದೇ ಮ್ಯಾನ್ಯುವಲ್ ಇಲ್ಲ, ಎಲ್ಲವನ್ನು ಕೂಡ ಅದು ಈಗ ನಾವು ಏನಂದ್ರೆ ಈಗ ಈ ಅಡ್ವರ್ಟೈಸ್ಮೆಂಟ್ಗೆ ಕೂಡ ಒಂದು ಆ್ಯಪ್ ತಯಾರು ಮಾಡ್ತಾ ಇದ್ದೇವೆ. ಈಗೆಲ್ಲ ದೊಡ್ಡ ದೊಡ್ಡ ಹೋರ್ಡಿಂಗ್ ಮಾಡ್ತಾ ಇದ್ದಾರಲ್ಲ, ಎಲ್ಲದರಲ್ಲಿ ಹಾಕ್ತಾರೆ. ನಾವೇನಂದ್ರೆ ಒಂದು ಸೀಮಿತ ಪ್ರದೇಶವನ್ನು ಗುರುತು ಮಾಡ್ತೇವೆ, ಅದನ್ನು ಕ್ಯಾಪ್ಚರ್ ಮಾಡ್ತೇವೆ. ನಿಮಗೆ ಅನುಮತಿ ಕೊಡುವಾಗ ಅವನದೆಲ್ಲ ಫೋಟೋ ಎಲ್ಲ ಕ್ಯಾಪ್ಚರ್ ಮಾಡಿ, ಇಲ್ಲ ನಾವು ಇಲ್ಲಿಗಲ್ ಹೆಚ್ಚುವರಿ, ಈಗ ನಾವು ಅವನಿಗೆ ಒಂದು 6 x 6 ಸ್ಕ್ವೇರ್ ಫೀಟಿಗೆ ಕೊಟ್ಟರೆ ಅವನಲ್ಲಿ ಜಾಸ್ತಿ ಆಗಿದ್ರೆ ಅದು ಇಮಿಡಿಯೇಟ್ಲಿ ನಾವು ಹೋಗಿ ಅಲ್ಲಿ ನಮ್ಮ ಮೊಬೈಲಿಗೆ ಮಾಡಿದ್ರೆ ಕ್ಯಾಪ್ಚರ್ ಮಾಡಿದ್ರೆ ಗೊತ್ತಾಗುತ್ತೆ ಅವನು ಇಲ್ಲಿಗಲ್ ಮಾಡ್ತಾ ಇದ್ದಾನೆ. ಇದಕ್ಕೂ ಒಂದು ಸಾಫ್ಟ್ವೇರ್ ಜನರೇಟ್ ಮಾಡ್ತಾ ಇದ್ದೇವೆ. ಅಂಗಡಿ ಮಳಿಗೆಗಳು ಕೂಡ ಆಗಿದೆ, ಮ್ಯಾನ್ಯುವಲ್ ಆಗಿ ಕಲೆಕ್ಟ್ ಮಾಡ್ತಾ ಇದ್ದೇವೆ, ಅದಕ್ಕೂ ಒಂದು ಸಾಫ್ಟ್ವೇರ್ ಮಾಡ್ತಾ ಇದ್ದೇವೆ. ಈಗ ನೀವು ಅಂಗಡಿ ಮಳಿಗೆಯನ್ನು ಪಡ್ಕೊಂಡ್ರೆ ನಿಮ್ಮ ರೆಂಟ್ ಅನ್ನು ಕೂಡ ಆನ್ಲೈನ್ ಆ್ಯಪ್ ಮೂಲಕ ನೀವು ಪಾವತಿ ಮಾಡುವಂಥ, ಅದು ನೀವು ಎಷ್ಟು ಕಟ್ಟಿದ್ದೀರಿ, ಎಷ್ಟು ಬಾಕಿ ಇದೆ, ಅದು ಕೂಡ ನಿಮಗೆ ಶೋ ಮಾಡ್ತದೆ. ಆಲ್ಮೋಸ್ಟ್ ಈಗ ಇನ್ನೊಂದು 3-4 ಮಂತ್ಸ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಕೂಡ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮಾಡಿ ಜನರಿಗೆ ಕೊಡುವಂತ. ಈಗ ಮನೆಗಳ ಟ್ಯಾಕ್ಸ್ ಅದು ಕೂಡ ಹೌದೌದು. ಸೊ SCS ಅಂತೇಳಿ ಒಂದು ಸ್ವಯಂ ಘೋಷಿತ ಆಸ್ತಿ ತೆರಿಗೆ ಪಾವತಿ ಅಂತ, ಅದು ಕೂಡ ವ್ಯವಸ್ಥೆ ಇಲ್ಲ. ಇನ್ನು ನಿಮ್ಮ ಅಧಿಕಾರದ ಅವಧಿಯಲ್ಲಿ ನಿಮಗೆ ಏನೇನು ಕಾರ್ಯಕ್ರಮಗಳು ನಡೆಸುವಂತಹ ಯೋಜನೆ ಇದೆ? ಏನಂದ್ರೆ ನಾವು ಸರ್ಕಾರದ ಸೀಮಿತ ಒಂದು ಇದರಲ್ಲಿ ಕೆಲಸ ಮಾಡುವಂಥದ್ದು. ನಾವಾಗೆ ಇನಿಷಿಯೇಟಿವ್ ತಗೊಂಡು ಯಾವುದೇ ಕೆಲಸ ಮಾಡಲಿಕ್ಕಿಲ್ಲ. ಯಾಕೆಂದ್ರೆ ನಾವು ಏನು ನಮಗೆ ಸರ್ಕಾರದಿಂದ ಪ್ರತಿನಿತ್ಯ ಗೈಡೆನ್ಸ್ ಬರುತ್ತೆ, ಆ ಗೈಡೆನ್ಸ್ ಪ್ರಕಾರ ನಾವು ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ಬೇಕು. ಅದರಲ್ಲಿ ನಾವು ಇನೋವೇಟಿವ್ ಆಗಿ ಮಾಡ್ಬೋದು. ಈಗ ಟ್ಯಾಕ್ಸ್ ವಸೂಲಾತಿ, ಟ್ಯಾಕ್ಸ್ ಎಲ್ಲಿ ಲೂಪೋಸ್ ಆಗಿದೆ, ಯಾಕೆ ಕಟ್ತಾ ಇಲ್ಲ, ಎಷ್ಟು ವರ್ಷದಿಂದ ಬಾಕಿ ಇದೆ, ಅದರ ಮೇಲೆ ಆಕ್ಷನ್ ತಗೊಳ್ಳುವಂಥದ್ದು. ನಮ್ಮ ಟ್ಯಾಕ್ಸ್ ಅನ್ನು ಹೇಗೆ ಇನ್ಕ್ರೀಸ್ ಮಾಡುವಂಥದ್ದು. ಈಗ ಅಂದ್ರೆ ಈಗ ಅವನು 1,000 ಸ್ಕ್ವೇರ್ ಫೀಟ್ ಮನೆಗೆ ಪರ್ಮಿಷನ್ ತಗೊಂಡಿದ್ರೆ ಅವನು 2,000 ಮಾಡಿರ್ತಾನೆ. ಅಲ್ಲಿ ನಾವು ಇಲ್ಲಿಗಲ್ ಅದನ್ನು ನಾವು ಆ ಟ್ಯಾಕ್ಸ್ ಅನ್ನು ಕಲೆಕ್ಷನ್ ಮಾಡುವಂಥದ್ದು. ಬೇರೆ ಬೇರೆ ರೀತಿಯಲ್ಲಿ ನಾವು ಖಂಡಿತ ತುಂಬಾ ಕೆಲಸಗಳನ್ನು ಮಾಡಬಹುದು. ನಮ್ಮ ಈಗೇನು ಬಜೆಟ್ ಅಲ್ಲಿ ಇಷ್ಟೊಂದು ಆಕ್ಷನ್ ಪ್ಲಾನ್ಗಳು ಮಾಡ್ತಾರೆ. ಈಗ ವಿದ್ಯಾಶ್ರೀ ಅಂತೇಳಿ ಒಂದು ಸ್ಕೀಮ್ ಇಟ್ಕೊಂಡಿದ್ದಾರೆ. ಅದರಲ್ಲಿ SSLC ಅಲ್ಲಿ ಹೈಯೆಸ್ಟ್ ಮಾರ್ಕ್ ಮಾಡಿದ ಮಕ್ಕಳಿಗೆ ಇಲ್ಲಿ ಒಂದು ಪ್ರೋತ್ಸಾಹಧನ ಕೊಡ್ತಾ ಇದ್ದಾರೆ, ಸ್ಕಾಲರ್ಶಿಪ್. ಈಗ ನಮ್ಮಲ್ಲಿ ಬರ್ತಾರೆ ಬಡವರು, SSLC ಮೇಡಮ್ ಅಂತ ಇದ್ರೆ ನಮಗೆ ಹೇಳಿದ್ರೆ ನಾವು ಅದನ್ನೇ ರೆಕಮೆಂಡೇಶನ್ ಮಾಡ್ಬೋದು. ಈಗ ಸೈನಿಕರಿಗೆ ಕೂಡ ಹಾಗೆ ಅವರಿಗೊಂದು ಪ್ರೋತ್ಸಾಹಧನ. ಮೊನ್ನೆ ನಾರಾಯಣ್ ಗುರು ಒಂದು ಇದು ಮಾಡಿದ್ರು ನೋಡಿ, ಜನ್ಮದಿನಾಚರಣೆ, ಅದಕ್ಕೂ ಒಂದು 15,000 ಕೊಡುವಂಥದ್ದು. ಈಗ ನಮ್ಮಲ್ಲಿ ಬರ್ತಾರೆ, ಏನು ಮೇಡಮ್ ಅದಕ್ಕೆ ಏನಾದ್ರು ಕಾರ್ಯಕ್ರಮ ಕೊಟ್ಟಿದೆ, ಖಂಡಿತ ರಿಜಿಸ್ಟರ್ ಇರುವಂಥ ಒಂದು ನಾರಾಯಣ್ ಗುರು ಸಂಸ್ಥೆಗೆ ಕೂಡ ಮೊನ್ನೆ 15,000 ಕೊಡುವಂಥ ಸ್ಕೀಮ್ ಅನ್ನು ಇದು ಮಾಡಿದೆ. ಇದು ನೀವು ಗಿಡದಲ್ಲಿ ಪರಿಸರದ ಬಗ್ಗೆ ಇದು ಮಾಡುವ ತುಂಬಷ್ಟು ಗಿಡವನ್ನು ನಡುವಂಥ ಪ್ರಾಜೆಕ್ಟ್ ಕೂಡ ಮೊನ್ನೆ ನಾವು ಇದರಲ್ಲಿ ಇಟ್ಟಿದ್ದೇವೆ. ಆಮೇಲೆ ಈಗ ಬೇರೆ ಬೇರೆ ಈಗ IAS KS ಟ್ರೈನಿಂಗ್ ಮಾಡಬೇಕು ಅಂತ ಸುಮಾರು ಜನರಿಗೆ, ಅದಕ್ಕೂ ಕೂಡ ನಾವು ಮಕ್ಕಳಿಗೆ ಟ್ರೈನಿಂಗ್ ಇಲ್ಲ ಕೊಡ್ಲಿಕ್ಕೆ ಅಂತೇಳಿ ನಾವು ಅನುದಾನಕ್ಕೆ ಆಧರಿಸಿದ್ದೇವೆ. ಅದನ್ನೊಂದಿಗೆ ನಾವು ಒಂದು ಆಕ್ಷನ್ ಪ್ಲಾನ್ ಮಾಡಬೇಕು, ಅನುದಾನ ಇಟ್ಟಿದ್ದೇವೆ. ಅದನ್ನು ಕೂಡ ನಮ್ಮ ಸಂಸ್ಥೆಯ ಮೂಲಕ, ನಮ್ಮ ಮಹಾನಗರ ಪಾಲಿಕೆ ಮೂಲಕ ನಾವು ಆ ಟ್ರೈನಿಂಗ್ ಕೂಡ ಕೊಡುವ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಒಳ್ಳೊಳ್ಳೆ ಕಾರ್ಯಕ್ರಮಗಳು ಈ ಬಾರಿ ಆಗಿದೆ, ಇನ್ನು ಆಗಬೇಕು. ಅದಕ್ಕಾಗಿ ಬಜೆಟ್ ಅಲ್ಲಿ ಬಹಳಷ್ಟು ಅನುದಾನವನ್ನು ಇಟ್ಟಿದ್ದೇವೆ. ಹಾಗೆ ಈಗಿನ ಯುವ ಜನರು ನಮ್ಮ ಮುಂದೆ ದೇಶವನ್ನು ನಡೆಸುವವರು ಅಂತ ಹೇಳ್ತಾರೆ. ಈಗ ನಿಮ್ಮ ನಗರ ಅಭಿವೃದ್ಧಿಗೆ ನಮ್ಮ ಯೋಜನೆಯನ್ನು ಹೀಗೆ ಬಳಸ್ಕೊಳ್ತಾ ಇದ್ದಾರೆ ಮೇಡಮ್. ಈಗ ಶಾಲೆ ಕಾಲೇಜುಗಳಾಗಿರ್ಬೋದು, ಈಗ ನಾವೇನಂದ್ರೆ ಶಾಲಾ ಮಕ್ಕಳಿಗೆ ಪ್ರೋತ್ಸಾಹ ಇದುವರೆಗೆ ಅಂದ್ರೆ ಅವರು ಒಂದು ವೇಳೆ ಈ
ನಮ್ಮೊಟ್ಟಿಗೆ ಅವರನ್ನು ನೇರವಾಗಿ ಬಳಕೆ ಮಾಡ್ಕೊಳ್ಳಿಲ್ಲ, ಮಹಾನಗರ ಪಾಲಿಕೆಯವರಿಗೆ ಬಳಕೆ ಮಾಡಿಲ್ಲ. ಆದ್ರೆ ನಾವು ಅವರನ್ನು ಹೇಗೆ ಅಂದ್ರೆ ಈಗ ಬೇರೆ ಬೇರೆ ಸ್ಕಾಲರ್ ತಾವು ಹೇಳಿದಾಗೆ ಅವರಿಗೆ ಓದುವವರಿಗೆ ಒಂದು ಉನ್ನತ ಓದುವವರಿಗೆ ಸ್ಕಾಲರ್ಶಿಪ್ 7.25 ಇರ್ಬೋದು ಯೋಜನೆ, 2410 ಯೋಜನೆ ಇದೆ, ಅದರಲ್ಲಿ ಕೊಡುವಂಥದ್ದು, 5% ಅಂಗವಿಕಲರಿಗೆ ಕೊಡುವಂಥದ್ದು, ಇದೆಲ್ಲವನ್ನು ನಾವು ಉತ್ತೇಜನ ಕೊಡುದು. ಯುವಕರು ಕಲಿಬೇಕು ಎಂಬ ದೃಷ್ಟಿಯಲ್ಲಿ. ಆಮೇಲೆ ಕಂಪ್ಯೂಟರ್ ಲ್ಯಾಪ್ಟಾಪ್ ಕೊಡುವಂಥದ್ದು ಮೆಡಿಕಲ್ ಸ್ಟೂಡೆಂಟ್ಸ್ಗೆ, ಇಂಥದೆಲ್ಲ ನಮ್ಮ ಪ್ರೋತ್ಸಾಹಗಳು ಇದೆ. ಆದ್ರೆ ಅವರನ್ನು ನಾವು ಜೊತೆಯಾಗಿ ನಿಜವಾಗಿ ನೀವು ಹೇಳಿದಾಗೆ NSS ಅಲ್ಲಿ ಇದ್ದಾರೆ ಮಕ್ಕಳು, ಬೇರೆ ಬೇರೆ ಸಂಘಗಳು ನಮ್ಮ ಕಾಲೇಜಲ್ಲಿ ಶಾಲೆಗಳಲ್ಲಿ ಇದೆ. ನಿಮ್ಮ ವೇಸ್ಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಅಥವಾ ಸ್ವಚ್ಛತೆ ಆಗಿರ್ಬೋದು, ಅವರನ್ನು ಒಟ್ಟಿಗೆ ಸೇರಿಸಿದ್ರೆ ಖಂಡಿತ. ಈಗ ICM ಈಗ ಕಾಲೇಜಲ್ಲಿ NSS ಕ್ಯಾಂಪ್ ಇರ್ಬೋದು, ಸ್ಕೌಟ್ ಗೈಡ್ಸ್ ಇರ್ಬೋದು, ಬೇರೆ ಬೇರೆ ಇದಿರುವ ಕಾರಣ ನಾವು ಖಂಡಿತ ನಮ್ಮ ಮಹಾನಗರ ಪಾಲಿಕೆಗೆ ಅವರ ಸೇವೆಯನ್ನು ಪಡ್ಕೊಳ್ಬೋದು. ಅವರಿಗೂ ಒಂದು ಇದಾಗ್ತದೆ, ಅವರಿಗೆ ಸ್ಫೂರ್ತಿ ಬರ್ತದೆ, ನಮ್ಮೊಟ್ಟಿಗೆ ಕೈ ಜೋಡಿಸ್ತಾರೆ. ಖಂಡಿತ ಈ ಒಂದು ತಮ್ಮ ಒಂದು ಮಾತನ್ನು ನಾನು ನಮ್ಮ ಮಹಾಪೌರರಿಗೆ ಮತ್ತು ನಮ್ಮ ಆಯುಕ್ತರಿಗೆ ತಿಳಿಸ್ತೇನೆ. ಯಾಕಂದ್ರೆ ಬಹಳಷ್ಟು ವಿದ್ಯಾಸಂಸ್ಥೆ ಇದೆ, ಅವರಿಗೂ ಒಂದು ಪ್ರಾಜೆಕ್ಟ್ ಆಗಿ ಅದನ್ನು ತಗೊಳ್ಬೋದು. ಈಗ ಒಂದು ವಾರ್ಡನ್ನು ಸ್ವಚ್ಛತೆಗೆ ಅಂದ್ರೆ ಯಾವ ರೀತಿ ಆ ಒಂದು ವಾರ್ಡನ್ನು ಸ್ವಚ್ಛ ಸುಂದರ ನಗರ ವಾರ್ಡ್ ಹೌದು. ಈಗ ಅಂದ್ರೆ ಈ ಜನರಿಗೆ ಅವೇರ್ನೆಸ್ ತುಂಬಾ ಅವೇರ್ನೆಸ್ ಇದೆ, ನಾವು ಅವೇರ್ನೆಸ್ ಇಲ್ಲ ಮಾಡ್ಬೇಕು, ಟ್ಯೂನ್ ಮಾಡ್ತಾ ಇರ್ಬೇಕು. ಅದು ನಮ್ಮ ಮಕ್ಕಳು ಮಾಡಿದ್ರೆ ಖಂಡಿತ ಎಫೆಕ್ಟಿವ್ ಆಗುತ್ತೆ, ಖಂಡಿತ ನಿಮ್ಮ ಈ ಮಾತನ್ನು ನಾನು ತಗೊಳ್ತೇನೆ. ಮೇಡಮ್, ನಿಮ್ಮ ಅತ್ಯಮೂಲ್ಯ ಸಮಯವನ್ನು ನಮಗೋಸ್ಕರ ಮೀಸಲಿಟ್ಟಿದೆ ನೀವು. ನಾನು ಹೊರಗೆ ನೋಡಿದೆ, ಜನಗಳು ತುಂಬಿದ್ದಾರೆ ಹೊರಗಡೆ, ಆದ್ರೂ ಕೂಡ ನಮಗೋಸ್ಕರ ಒಂದು ಗಂಟೆ ನಮಗೋಸ್ಕರ ಮೀಸಲಿಟ್ಟಿದ್ದಕ್ಕಾಗಿ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಮೇಡಮ್. ನಿಮ್ಮ ಕಾರ್ಯಚಟುವಟಿಕೆಗಳು, ಕಾರ್ಯಕ್ರಮಗಳು ಹಾಗೆ ಮುಂದಿನ ಯೋಜನೆಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಂಡದಕ್ಕಾಗಿ ನಿಮಗೆ ಕೃತಜ್ಞತೆಗಳು. ಥ್ಯಾಂಕ್ ಯು.